ಆಕಾಶವಾಣಿ ಮಡಿಕೇರಿ. ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿರುವ ಕೊಡಗು ಜಿಲ್ಲೆ ವಿರಾಜಪೇಟೆಯ ಸೂರಜ್ ಕೆಎಲ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು 2023-24ನೇ ಸಾಲಿನ ಭಾರತ ಸರ್ಕಾರದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ರ್ಯಾಂಕನ್ನು ಗಳಿಸಿರುವಂಥ ಕೊಡಗು ಜಿಲ್ಲೆ ವಿರಾಜಪೇಟೆಯ KL ಸೂರಜ್ ಅವರನ್ನು ಮಾತನಾಡಿಸಿ ಅವರ ನಾಗರಿಕ ಸೇವಾ ಪರೀಕ್ಷೆಯ ಪಯಣ ಯಾವ ರೀತಿ ಇತ್ತು ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸೂರಜ್ ಅವರೇ. ನಮಸ್ಕಾರ ಜಗದೀಶ್ ಅವರೇ, ಧನ್ಯವಾದಗಳು ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಖುಷಿ ಆಯಿತು. ಮೊದಲನೇದಾಗಿ ನಮ್ಮ ಆಕಾಶವಾಣಿಯ ಸಮಸ್ತ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು. ತಮಗೆ, ತಮ್ಮ ಕುಟುಂಬದವರಿಗೆ ಶುಭಾಶಯಗಳು. ಈಗ ಸೂರಜ್, ಮೊದಲನೇದಾಗಿ ತಾವು ಈಗಾಗಲೇ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಹೋಮ್ ಅಫೈರ್ಸ್ನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಈ ಒಂದು ಗುರುತರವಾದ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡು ಕೂಡ ಈ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಬರಿಬೇಕು ಅಂತ ಯಾವಾಗ ನಿರ್ಧಾರ ಮಾಡಿಕೊಂಡ್ರಿ? ಇದನ್ನೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ ಅಂತೀರಾ? ಖಂಡಿತ ಇದು ಒಳ್ಳೆ ಪ್ರಶ್ನೆ. ನಾನು ಆ್ಯಕ್ಚುಲಿ ಮೊದಲು ನಂದು ಕಾಲೇಜಿಂದ ನಾನು ಪ್ಲೇಸ್ಮೆಂಟ್ ಆಗಿದ್ದೆ ಡೆಲಾಯ್ಟ್ ಅಂತ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ. ಅಲ್ಲಿ ನಾನು 2 ವರ್ಷ ಕೆಲಸ ಮಾಡುವಾಗ ನನಗೆ ಅನಿಸಿತು ನಾನು UPSC ಪರೀಕ್ಷೆ ಕೊಡಬೇಕು ಅಂತ. ಮೊದಲನೇದಿಂದ ನಮ್ಮ ತಂದೆಯವರು ಸರ್ಕಾರಿ ಕೆಲಸದಲ್ಲೇ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ GSTಯಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ದಾರೆ. ಅವರು ನನ್ನ ಮೊದಲಿಂದನೂ ಗ್ರೂಪ್ ಎ ಸರ್ವಿಸಸ್ ಮತ್ತೆ ಅದ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಅದ್ರ ಮಹತ್ವಗಳನ್ನ ಹೇಳ್ಕೊಳ್ತಾ ಬಂದಿದ್ರು. ಅಂತೂ ನಾನು ನಂದು ಪ್ರೈವೇಟಲ್ಲಿ ಇರ್ಬೋದು ನನ್ನ ಟ್ಯಾಲೆಂಟ್ಸ್ ಅಂತ ನೋಡಿದೆ. 2 ವರ್ಷ ಆದಮೇಲೆ ನಾನು ಡಿಸೈಡ್ ಮಾಡಿಕೊಂಡೆ UPSCಯಲ್ಲಿ ಜಾಸ್ತಿ ಜನ ಮತ್ತು ಸಮಾಜ ಕಡೆಗೆ ನಂದು ಟ್ಯಾಲೆಂಟ್ಸ್ನ ಉಪಯೋಗಿಸ್ಕೋಬೋದು ಅಂತ. ಸೊ ಅವಾಗಿಂದ ನಾನು 2020ರಿಂದ UPSC ಪರೀಕ್ಷೆಗೆ ಟ್ರೈ ಮಾಡ್ತಾ ಇದ್ದೀನಿ ಜಗದೀಶ್ ಸರ್. ಅಂದರೆ ಸುಮಾರು 3 ವರ್ಷದಿಂದ ಸತತವಾದ ಅಧ್ಯಯನ ಮಾಡ್ತಾ ಇದ್ದೀರಿ. ಹೌದು. ಆನಂತರ ನಿಮಗೆ ಈ ಒಂದು ಯಶಸ್ಸು ಸಿಕ್ಕಿದೆ. ಹೌದು. ಈಗ ಸಿವಿಲ್ ಸರ್ವಿಸ್ ಪರೀಕ್ಷೆ ಬರೆಯೋದಕ್ಕೆ ನಮ್ಮ ವಿದ್ಯಾಭ್ಯಾಸ ಸರಿಯಾಗಿರ್ಬೇಕಾಗತ್ತೆ. ನಾವೇನು ಮೊದಲಿಂದನೂ ಓದಿರ್ತೀವಲ್ಲ ಬೇರೆ ಬೇರೆ ಹಂತಗಳಲ್ಲಿ. ತಾವು ಎಲ್ಲೆಲ್ಲಿ ವಿದ್ಯಾಭ್ಯಾಸ ಮಾಡಿದ್ರಿ ಸೂರಜ್? ನಾನು ಮೊದಲನೇದಾಗಿ ಪ್ರಾಥಮಿಕ ಶಿಕ್ಷೆ ಇಲ್ಲೇ ಮೈಸೂರಿನಲ್ಲಿ JSS ಪಬ್ಲಿಕ್ ಸ್ಕೂಲ್ ಸಿದ್ಧಾರ್ಥ ಲೇಔಟಿಂದ ಮಾಡಿದೆ. 7ನೇ ತರಗತಿ ತನಕ ಅಲ್ಲಿ ಮಾಡಿ ಆಮೇಲೆ 8th, 9th, 10th ಸೆಕೆಂಡ್ರಿ ಹೈಯರ್ ಸ್ಕೂಲ್ನ ನಾನು ಶ್ರೀ ಸತ್ಯಸಾಯಿ ಲೋಕಸೇವಾ ವಿದ್ಯಾಕೇಂದ್ರ ಅಳಿಕೆಯಿಂದ ಮಾಡಿದೆ. 10th ಅಲ್ಲಿ ನನಗೆ 10 CGPA ಬಂದಿತ್ತು. ಅದನಂತರ PUC ವಿದ್ಯಾವರ್ಧಕ ಕಾಲೇಜಲ್ಲಿ ಮಾಡಿ ಎಂಜಿನಿಯರಿಂಗ್ನ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರಿಂದ ಪಡ್ಕೊಂಡಿದ್ದೇನೆ. BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್. ಅಂದರೆ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಮಾಡಬೇಕು ಅಂದರೆ ನಮ್ಮ ಮೂಲ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿರ್ಬೇಕಾಗತ್ತೆ. ಒಂದ್ ರೀತಿಲಿ ಹೌದು, ಯಾಕಂದ್ರೆ ನಿಮ್ದು ಫೌಂಡೇಶನ್ ಚೆನ್ನಾಗಿರುತ್ತೆ ಅವಾಗ, ನಿಮ್ದು ಬೇಸ್. ಬಟ್ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ UPSC ಒಂಥರ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಮಾಡುತ್ತೆ. ಯಾಕಂದ್ರೆ ನಾವು ನೋಡಿರ್ತೀವಿ ಕನ್ನಡ ಮೀಡಿಯಂ ಇಲ್ಲ ಇನ್ನೂ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಓದ್ಕೊಂಡು ತುಂಬಾ ಒಳ್ಳೆ ರ್ಯಾಂಕ್ ತೆಗ್ದು ಈಗ ಎಕ್ಸಾಮ್ ಕ್ಲಿಯರ್ ಮಾಡಿರೋದನ್ನ ನಾವು ಪ್ರತಿ ವರ್ಷ ನೋಡ್ತೇವೆ. ಹೌದು, ವಿದ್ಯಾಭ್ಯಾಸ ಚೆನ್ನಾಗಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಅದೇ ಮುಖ್ಯವಾದ ಕಾರಣ ಆಗಲ್ಲ. ವಿದ್ಯಾಭ್ಯಾಸ ಸ್ವಲ್ಪ ಏರ್ಪೇರ್ ಆಗಿದ್ರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಯಶಸ್ಸನ್ನು ನಾವು ಪರಿಶ್ರಮ ಪಟ್ಟರೆ ಸಾಧಿಸ್ಬೋದು ಅಂತೀರಿ. ಹೌದು, ಅದು ನಿಮ್ಮ ಪರಿಶ್ರಮ ಮತ್ತೆ ನಿಮ್ಮ ಲಗಾವು ಆಗ ತನಕ ಬಿಡಬಾರ್ದು, ನಿಮ್ ಛಲ ಇರಬೇಕು. ಸೊ ಅವಾಗ ಸರ್ ನನ್ಗನ್ಸೋ ಪ್ರಕಾರ ಮಾಡ್ಬೋದು. ಈ ಸಿವಿಲ್ ಸರ್ವಿಸ್ ಪರೀಕ್ಷೆ ಬಹಳ ಒಂದು ಸವಾಲಿನ ಪರೀಕ್ಷೆ ಅಂತಲೇ ಹೇಳ್ಬೋದು. ದೇಶದಲ್ಲಿ ತೆಗೆದುಕೊಂಡ್ರೆ ಲಕ್ಷಾಂತರ ಜನ ಇದಕ್ಕೆ ಪ್ರಯತ್ನ ಪಡ್ತಾರೆ. ಕೊನೆಗೆ 1,000 ಜನಕ್ಕೆ ಮಾತ್ರ ಇಲ್ಲಿ ಸ್ಥಾನ ಗಳಿಸೋದಕ್ಕೆ ಒಂದು ಅವಕಾಶ ಇರುತ್ತೆ. 3 ಹಂತಗಳಲ್ಲಿ ಸಾಧಾರಣವಾಗಿ ಈ ಪರೀಕ್ಷೆ ನಡೆಯೋದನ್ನ ನಾವು ಕಾಣ್ಬೋದು. ಪ್ರಿಲಿಮಿನರಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ಆನಂತರ ವ್ಯಕ್ತಿತ್ವ ಪರೀಕ್ಷೆ ಅಂತ. ಪ್ರಾಥಮಿಕ ಪರೀಕ್ಷೆ ಇರುತ್ತಲ್ಲ, ಪ್ರಿಲಿಮಿನರಿ ಪರೀಕ್ಷೆ, ಇದಕ್ಕೆ ಹೇಗೆ ತಯಾರಿ ಮಾಡ್ಕೊಂಡ್ರಿ ಸೂರಜ್? ಸೊ ಈ ಪ್ರಾಥಮಿಕ ಪರೀಕ್ಷೆ ತುಂಬಾ ಮುಖ್ಯವಾದಂತ ಪರೀಕ್ಷೆ ನನ್ನ ಅನಿಸಿಕೆ ಪ್ರಕಾರ. ಯಾಕಂದ್ರೆ 13 ಲಕ್ಷ ಜನ ಅಪ್ಲೈ ಮಾಡ್ತಾರೆ ಇದಕ್ಕೆ, 10 ಲಕ್ಷ 8 ಲಕ್ಷ ಜನ ಬರೀತಾರೆ, ಅಪಿಯರ್ ಆಗ್ತಾರೆ. ಸೊ ಇದರಲ್ಲಿ 2 ಪಾರ್ಟ್ಸ್ ಇರುತ್ತೆ. GS1 ಅಂದ್ರೆ ಅದ್ರಲ್ಲಿ ಜನರಲ್ ಸ್ಟಡೀಸ್, ಆಮೇಲೆ ಪೇಪರ್ 2 ಅಂದ್ರೆ ಅದು CSAT.
ಅಂದ್ರೆ ಅದರಲ್ಲಿ ಕ್ವಾಂಟ್ಸ್, ಮ್ಯಾಥಮ್ಯಾಟಿಕ್ಸ್, ಲಾಜಿಕಲ್ ರೀಸನಿಂಗ್, ಇಂಗ್ಲಿಷ್ ಎಲ್ಲ ಇರುತ್ತೆ. ಇತ್ತೀಚೆಗೆ ನಾವೇನ್ ನೋಡ್ತಾ ಬಂದಿದೀವಿ ಅಂದ್ರೆ GS1 ಕಟ್ ಆಫ್ ಈ ಸತಿ ಪ್ಯಾಟರ್ನ್ ಚೇಂಜ್ ಆಗಿದ ಕಾರಣದಿಂದ ತುಂಬಾ ಕಮ್ಮಿ ಆಗಿದೆ. ಒನ್ ಆಫ್ ದ ಲೋಯೆಸ್ಟ್ ಕಟ್ ಆಫ್ 76 ಇದೆ ಜನರಲ್ ಕ್ಯಾಟಗರಿಗೆ. ಏನಾಗಿದೆ ಈ ಸತಿ ಅಂದ್ರೆ ಈ CSAT ಸೆಕೆಂಡ್ ಪೇಪರ್ ವಿಚ್ ಇಸ್ ಜಸ್ಟ್ ಅ ಕ್ವಾಲಿಫೈಯಿಂಗ್ ಪೇಪರ್ 33% ಇದು ಮಾರ್ಕ್ಸ್ ತೆಗಿಬೇಕಷ್ಟೇ. ಸೊ 66 ಇಲ್ಲ 67 ತೆಗೆದ್ರೆ ಮಾತ್ರ ನಾವು ಕ್ವಾಲಿಫೈ ಆಗಕ್ಕಾಗೋದು. ಅದರಿಂದಾನೇ ನಂದು ಸುಮಾರು ಜನ ನನಗ್ ಗೊತ್ತಿರೋ ಫ್ರೆಂಡ್ಸ್ನು CSAT ಇಂದ ಈ ಸತಿ ಸಕ್ಸಸ್ ನ ಪಡೆಯಕ್ಕಾಗಿಲ್ಲ. ಸೊ GS ಗೆ ನಾವು ಪ್ರಿಪೇರ್ ಆಗ್ಬೇಕಂದ್ರೆ ಅದರಲ್ಲಿ ಸಿಲೆಬಸ್ ತುಂಬಾ ವೆಲ್ ಡಿಫೈನ್ಡ್ ಆಗಿದೆ ಜಗದೀಶ್ ಸರ್. ಏನೇನು ವಿಷಯಗಳು ಬರ್ತವೆ ಅದರಲ್ಲಿ? GS1 ನಲ್ಲಿ GS1 ಅದ ಜನರಲ್ ಸ್ಟಡೀಸ್ ಇರುತ್ತೆ. ಸೊ ಪ್ರಿಲಿಮ್ಸ್ ತುಂಬಾ ಇನ್ಕ್ಲೂಸಿವ್ ಆಗಿದೆ. ಸ್ವಲ್ಪ ನಾನು ನಿಮ್ಗೆ ಒಂಚೂರು ಐಡಿಯಾ ಕೊಡ್ಬೋದು ಅಂದ್ರೆ ವರ್ಲ್ಡ್ ಹಿಸ್ಟ್ರಿ ಇರುತ್ತೆ, ಇಂಡಿಯನ್ ಹಿಸ್ಟ್ರಿ ಇರುತ್ತೆ, ಏನ್ಷಿಯಂಟ್ ಹಿಸ್ಟ್ರಿ ಇರುತ್ತೆ, ಮಾಡರ್ನ್ ಹಿಸ್ಟ್ರಿ, ನಮ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್, ಅದಾದ್ಮೇಲೆ ಪೋಸ್ಟ್ ಇಂಡಿಪೆಂಡೆನ್ಸ್ ಹಿಸ್ಟ್ರಿ, ಜಿಯೋಗ್ರಫಿ, ಎಲ್ಲ ರಿವರ್ಸ್, ಪ್ರತಿಯೊಂದು ಮೌಂಟೇನ್ ಶಿಖರಗಳು, ಎಲ್ಲೆಲ್ಲಿ ಯಾವ ಪಾರ್ಕ್ಸ್ ಇದೆ, ನ್ಯಾಷನಲ್ ಪಾರ್ಕ್ಸ್ ಇದೆ, ಅದ್ರಲ್ಲಿ ಯಾವ ಆನಿಮಲ್ಸ್ ಇದೆ, ಆ ನ್ಯಾಷನಲ್ ಪಾರ್ಕ್ ಮಧ್ಯೆ ಯಾವ ನದಿ ಹರಿಯುತ್ತೆ, ಎಲ್ಲ ಸಿಲೆಬಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದ್ದು ನಾವು ಹೇಳ್ತಾ ಹೋದ್ರೆ ಹೆಂಗ್ ಪ್ರಿಪೇರ್ ಆಗ್ಬೋದು ಅಂತ ತುಂಬಾ ಟೈಮ್ ತಗೋಬಹುದು. ಯಾಕಂದ್ರೆ ನಾನೇನು ತುಂಬಾ ಸ್ಪೆಷಲ್ ಏನ್ ಮಾಡಿಲ್ಲ. ಯೂಟ್ಯೂಬ್ ಅಲ್ಲಿ ಟಾಪರ್ಸ್ ವಿಡಿಯೋಸ್ ಎಲ್ಲ ಬರುತ್ತೆ. ಅವ್ರದ್ದು ಏನೇನ್ ಬುಕ್ಸ್ ಉಪಯೋಗಿಸಿರ್ತಾರೋ, NCERTs ಆಗಿರ್ಬೋದು, ಇಲ್ಲ ಅದರ್ ಬುಕ್ಸ್ ಲೈಕ್ ಲಕ್ಷ್ಮೀಕಾಂತ್ ಸ್ಪೆಕ್ಟ್ರಮ್ ಆಗಿರ್ಬೋದು, ಅದನ್ನೆಲ್ಲ ಅವರು ಕ್ಲೀನ್ ಆಗಿ ಲಿಸ್ಟ್ ಮಾಡ್ತಾರೆ. ಅದೊಂದು ಡೀಟೇಲ್ಡ್ ವಿಡಿಯೋ ಇರುತ್ತೆ. ಇದ್ರ ಬಗ್ಗೆ ಯಾವ್ದು ರಿಸೋರ್ಸಸ್ ಮತ್ತೆ ಹೆಂಗ್ ಓದ್ಕೋಬಹುದು ಅಂತ ಅನ್ನೋದಕ್ಕೆ ಇನ್ನು ತುಂಬಾ ಚೆನ್ನಾಗಿರೋ ಐಡಿಯಾ ನಮ್ಗೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ. ಯಾಕಂದ್ರೆ ಅದನ್ನ ಹೇಳ್ತಾ ಹೋದ್ರೆ ಈಗ ಬಹಳ ದೀರ್ಘವಾಗುತ್ತೆ ಅಂತೇಳಿ. ಈ CSAT ಅನ್ನೋದು ಕ್ವಾಲಿಫೈಯಿಂಗ್ ನೇಚರ್ ಅಷ್ಟೇ, ಅದು ಕೌಂಟ್ ಆಗಲ್ಲ ನಮ್ಮ ರ್ಯಾಂಕಿಗೆ. ಅದರಲ್ಲಿ ಕ್ವಾಲಿಫೈ ಆಗಬೇಕು, ಆದ್ರೆ ಅದು ನಮ್ಮ ರ್ಯಾಂಕಿಗೆ ಕೌಂಟ್ ಆಗಲ್ಲ. 66, 67 ತೆಗೆದ್ರೆ ಮಾತ್ರ ನಮ್ದು ಈ ಫಸ್ಟ್ ಪೇಪರ್ ಇದೆಯಲ್ಲ ಅದ್ರದ್ದು ಮಾರ್ಕ್ಸ್ ಕೌಂಟ್ ಆಗೋದು. ಅದ್ರ ಮಾರ್ಕ್ಸ್ ಇಂದಾನೆ ನಮ್ ಕಟ್ ಆಫ್ ಆಗಿ ನಮ್ದು ಕ್ವಾಲಿಫಿಕೇಶನ್ ಬರೋದು. ಅಂದ್ರೆ ಇದು ಆಬ್ಜೆಕ್ಟಿವ್ ಟೈಪ್ ಇರುವಂತ ಒಂದು ಪರೀಕ್ಷೆ ಇದು. ಕರೆಕ್ಟ್. ಅಂದ್ರೆ ಎಷ್ಟು 4 ಚಾಯ್ಸ್ ಇರುತ್ತೆ, ಅದರಲ್ಲಿ ಒಂದನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಹೌದು. ಅಂದ್ರೆ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅಂತ ಇರುತ್ತಾ ಸೂರಜ್ ಅವರೇ? ಕರೆಕ್ಟ್. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, -1/3. ಸೊ ಅದನ್ನ ನೀವು ತುಂಬಾ ಗಮನದಲ್ಲಿ ಇಟ್ಕೊಂಡು ಅಟೆಂಪ್ಟ್ ಮಾಡ್ಬೇಕಾಗಿರುತ್ತೆ ಕ್ವಶನ್. ಬಟ್ ಹಂಗಂತ ನೆಗೆಟಿವ್ ಮಾರ್ಕ್ ಇರೋದ್ರಿಂದ ಒಂಚೂರು ನಾನು ಗೆಸ್ ವರ್ಕ್ ಮಾಡ್ದೆ, ನಂದೇನು ಸ್ವಲ್ಪ ಲಾಜಿಕಲ್ ರೀಸನಿಂಗ್ ಉಪಯೋಗಿಸ್ದೆ ನಾನು ಆನ್ಸರ್ ಮಾಡ್ತೀನಿ, ಬರೀ ಗೊತ್ತಿರೋದ್ ಮಾತ್ರ ಆನ್ಸರ್ ಮಾಡ್ತೀನಿ ಅನ್ನೋದು ತಪ್ಪು. ಒಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಟ್ಕೊಂಡು ನೆಗೆಟಿವ್ ಮಾರ್ಕ್ಸ್ ನ ಅಂಕೆಗಳನ್ನ ಗಮನದಲ್ಲಿಟ್ಟು ಅಟೆಂಪ್ಟ್ ಮಾಡಿದ್ರೆ ಒಳ್ಳೇದು. ಅಂದ್ರೆ ಈ ಎಲಿಮಿನೇಷನ್ ಟೆಕ್ನಿಕ್ ಅಂತಾರಲ್ಲ, ಆ ರೀತಿ ಉತ್ತರಗಳನ್ನ ತೆಗಿತಾ ಹೋಗ್ಬೋದು. ಈ ಸತಿ 2023ಲಿ ನಿಮ್ಗೆ ಹೇಳ್ದಂಗೆ ನಾನು ಎಲ್ಲದಕ್ಕಿಂತ ಲೋಯೆಸ್ಟ್ ಕಟ್ ಆಫ್ UPSC ಇದು ಬಂದಿದೆ. ಅದ್ರ ಕಾರಣ ಏನು ಅಂದ್ರೆ 2023 ಪೇಪರ್ ನಾವು ಬರ್ದಿದ್ದ ಪೇಪರ್ ಅಲ್ಲಿ ಎಲಿಮಿನೇಷನ್ ಅನ್ನೋ ಟೆಕ್ನಿಕ್ ನ ಕಂಪ್ಲೀಟ್ಲಿ ಎಲಿಮಿನೇಟ್ ಮಾಡಿದ್ದಾರೆ. ಮುಂಚೆ ಏನಾಗಿತ್ತು ಅಂದ್ರೆ 2022 ತನಕ ಒಂದು ಕ್ವಶನ್ 4 ಸ್ಟೇಟ್ಮೆಂಟ್ ಕೊಟ್ಟಿರೋರು. 4 ಸ್ಟೇಟ್ಮೆಂಟ್ ಅಲ್ಲಿ UPSC ನಿಮಗೆ ಎಲ್ಲಾ ಡೀಟೇಲ್ಸ್ ಗೊತ್ತಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಲಿಲ್ಲ. ಈಗ PM ಕಿಸಾನ್ ಯೋಜನೆ ತಗೊಂಡ್ರೆ 2000 ಮಂತ್ ಇನ್ಸ್ಟಾಲ್ಮೆಂಟ್ಸ್ 6000 ಕೊಡ್ತೀವಿ ಅಂತ ಎಲ್ಲಾರ್ಗು ಗೊತ್ತು. ಹೌದು. ಸೊ ಅದ್ರನ್ನ ಒಂದ್ ಚೂರ್ ಚೇಂಜ್ ಮಾಡಿ ಕೇಳಿರೋರು. ಸೊ 4 ಸ್ಟೇಟ್ಮೆಂಟ್ಸ್ ಅಲ್ಲಿ ಅದು 1 ಸ್ಟೇಟ್ಮೆಂಟ್ ನಮ್ಗೆ ಗೊತ್ತಾಗಿರೋದು, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್, ಇದು ಸರಿ ಇಲ್ಲ ಅಂತ ಗೊತ್ತಿರೋದು. ಕೆಳಗಡೆ ಆಪ್ಷನ್ಸ್ ಹೆಂಗಿರೋದು ಅಂದ್ರೆ ಈ 4 ಸ್ಟೇಟ್ಮೆಂಟ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂದ್ಬಿಟ್ಟು ಮೊದಲನೇ ಆಪ್ಷನ್ 1, 2, ಸೆಕೆಂಡ್ ಆಪ್ಷನ್ 2, 3, ಥರ್ಡ್ ಆಪ್ಷನ್ 3, 4, ಫೋರ್ತ್ ಆಪ್ಷನ್ 1, 2, 4 ಆ ತರ ಎಲ್ಲ ಇರೋದು. ಸೊ ನಾವಾಗ 3 ತಪ್ಪು ಅಂತ ಗೊತ್ತಿದ್ರೆ ನಾವ್ ಎಲಿಮಿನೇಟ್ ಮಾಡ್ಬೋದಿತ್ತು. ಆದ್ರೆ ಈ ಸತಿ ಅದೇ ಆಪ್ಷನ್ಸ್ ಹೆಂಗ್ ಬಂದಿದೆ ಅಂದ್ರೆ ಅದೇ 4 ಸ್ಟೇಟ್ಮೆಂಟ್ ಗಳಿಗೆ ಹೆಂಗೆ ಆಪ್ಷನ್ಸ್ ಕೆಳಗಡೆ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ಈ 4 ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಗಳು ಸರಿ ಇದೆ, ಯಾವ್ದೋ 1 ಸ್ಟೇಟ್ಮೆಂಟ್ ಸರಿ ಇದೆ, 2 ಸ್ಟೇಟ್ಮೆಂಟ್ ಗಳು ಸರಿ ಇದೆ, 3 ಸ್ಟೇಟ್ಮೆಂಟ್ ಗಳು ಸರಿ ಇದೆ, 4 ಸ್ಟೇಟ್ಮೆಂಟ್ ಗಳು ಸರಿ ಇದೆ. ಮುಂಚೆ ನಮಗೆ 1 ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ಗೊತ್ತಿದ್ರೆ ಸಾಕಿತ್ತು, ನಾವು ಯಾವ್ದೋ ಅದನ್ನ ಎಲಿಮಿನೇಟ್ ಮಾಡಿ ಕೆಳಗಡೆ ಆ 3 ಎಲ್ಲೆಲ್ಲ ಬರುತ್ತೆ ಅದನ್ನ ಎಲಿಮಿನೇಟ್ ಮಾಡಿ ಆನ್ಸರ್ ಮಾಡ್ಬೋದಿತ್ತು. ಈಗ ಯಾವ್ದೋ 1 ಸ್ಟೇಟ್ಮೆಂಟ್, ಯಾವ್ದೋ 2 ಸ್ಟೇಟ್ಮೆಂಟ್, ಯಾವ್ದೋ 3, ಯಾವ್ದೋ 4 ಅಂತ ಕೊಟ್ಟಿದಾಗ ನಿಮಗೆ 4 ಸ್ಟೇಟ್ಮೆಂಟ್ ಸರಿನೋ ತಪ್ಪೋ ಅನ್ನೋದು ಗೊತ್ತಿರೋದು ಅನಿವಾರ್ಯ ಆಗ್ಬಿಡುತ್ತೆ. ಈಗ ಎಲಿಮಿನೇಷನ್ ಯೂಸ್ ಮಾಡಕ್ ಆಗಲ್ಲ. ಪ್ರಿಲಿಮ್ಸ್ ಇಸ್ ಬಿಕಮಿಂಗ್ ವೆರಿ ಡಿಫಿಕಲ್ಟ್. ವ್ಯವಸ್ಥಿತವಾದ ಅಧ್ಯಯನ ಮಾಡಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಈಗ ಮುಖ್ಯವಾಗಿ ಈ ಪ್ರಿಲಿಮಿನರಿ ಪರೀಕ್ಷೆ ಆದಮೇಲೆ ಮುಖ್ಯ ಪರೀಕ್ಷೆಗೆ ನಾವು ಬರ್ತೀವಿ. ಇದು ಒಂದು ಬಹಳ ಸವಾಲಿನ ಪರೀಕ್ಷೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ನೀವು 9 ಪೇಪರ್ನ ಬರಿಬೇಕಾಗತ್ತೆ ಅಲ್ವಾ? ಹೌದು, 9 ಪೇಪರ್ ಇರುತ್ತೆ. ಈ ಮುಖ್ಯ ಪರೀಕ್ಷೆಗೆ ಮತ್ತೆ ಪ್ರಿಲಿಮಿನರಿ ಪರೀಕ್ಷೆಗೆ ಜೊತೆಯಲ್ಲೇ ತಯಾರು ಮಾಡಿದ್ರು ಅಥವಾ ಪ್ರಾಥಮಿಕ ಅಥವಾ ಪ್ರಿಲಿಮಿನರಿ ಪರೀಕ್ಷೆ ಮುಗಿದ ಮೇಲೆ ಮಾಡಿದ್ರು? ಪ್ರಿಲಿಮ್ಸ್ ನಿಮ್ಗೆ ಪಾಸ್ ಆಗೋ ತನಕ ನೀವು ಕಾಯ್ಬೇಡಿ.
ಎಸ್ಪೆಷಲಿ ಈಗ ಏನಾಗಿದೆ, ಈಗ ಪ್ಯಾಟರ್ನ್ ಎಲ್ಲ ಚೇಂಜ್ ಆಗ್ಬಿಟ್ಟು ಏನಾಗ್ಬಿಟ್ಟಿದೆ ಅಂದ್ರೆ, ನೀವು ಮೇನ್ಸ್ಗೆ ನೀವು ರೆಡಿ ಆಗಿಲ್ಲ ಅಂದ್ರೆ ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡಕ್ ಆಗಲ್ಲ ಅನ್ನಂಗ್ ಆಗಿದೆ. ಸೊ ನನ್ನ ಸಲಹೆ ಏನು ಅಂದ್ರೆ, ನೀವು ಪ್ರಿಲಿಮ್ಸ್ಗೆ ಸ್ಪೆಸಿಫಿಕ್ ಆಗಿ ಓದೋದ್ಕಿಂತ ಮೇನ್ಸ್ ನ ಕ್ಲೀನ್ ಆಗಿ ಓದ್ಕೊಳ್ಳಿ, ಆನ್ಸರ್ ರೈಟಿಂಗ್ ಮಾಡಿ, ಥರೋ ಆಗಿರಿ, ಲ್ಯಾಂಗ್ವೇಜ್ ಕ್ಲೀನ್ ಆಗಿ ನೋಡ್ಕೊಳ್ಳಿ, ಟೈಮ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಳ್ಳಿ. ಯು ಹ್ಯಾವ್ ಟು ರೈಟ್. ನಾವು ಸಾಮಾನ್ಯವಾಗಿ 100 ಮಾರ್ಕ್ಸ್ಗೆ 3 ಅವರ್ ಟೈಮ್ ಕೊಟ್ಟಿರ್ತಾರೆ ನಮ್ಗೆ ಸ್ಕೂಲು, ಇಲ್ಲ ಇಲ್ಲಿ ತನಕ ನಾವು ಪರೀಕ್ಷೆ ಏನೇನ್ ಬರ್ದಿದೀವೋ ನಿಮಗ್ ಗೊತ್ತಿರಂಗೆ, ಅದೇ ಆನ್ಯುವಲ್ ಎಕ್ಸಾಮಿನೇಷನ್ 100 ಮಾರ್ಕ್ ಇರುತ್ತೆ, 3 ಅವರ್ ಟೈಮ್ ಕೊಡ್ತಾರೆ. ಇಲ್ಲಿ 3 ಅವರ್ ಟೈಮ್ ಕೊಡ್ತಾರೆ, ಆದ್ರೆ 250 ಮಾರ್ಕ್ ಇರುತ್ತೆ. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಇರುತ್ತೆ. ಬೆಳಿಗ್ಗೆ 3 ಅವರ್, ಮಧ್ಯಾಹ್ನ 3 ಅವರ್, ಬೆಳಿಗ್ಗೆ 3 ಅವರ್, ಮಧ್ಯಾಹ್ನ 3 ಅವರ್, ಈ ತರ ಕಂಟಿನ್ಯೂಸ್ ಆಗಿ 3 to 5 days ನಡೆಯುತ್ತೆ. ಅಷ್ಟ್ ದಿನದಲ್ಲಿ ನಮ್ದು ಇದು ಮುಗಿಸ್ತಾರೆ, 9 ಪೇಪರ್ಸ್ ಮುಗಿಸ್ತಾರೆ. ಸೊ ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕಲಿಬೇಕು, ನೀವು ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೇಕು, ಎಲ್ಲ. ಇಟ್ ಈಸ್ ನಾಟ್ ಜಸ್ಟ್ ಸ್ಟಡೀಸ್, ಎಲ್ಲ ಹೋಲಿಸ್ಟಿಕ್ ಆಗಿ ನೀವು ಡೆವಲಪ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಮಾನಸಿಕವಾಗಿ ದೈಹಿಕವಾಗಿ ಸದೃಢವಾಗಿರ್ಬೇಕು ಈ ಪರೀಕ್ಷೆ ಬರೀಬೇಕು ಅಂತ ಅಂದ್ರೆ. ಖಂಡಿತ, ಯಾಕಂದ್ರೆ ತುಂಬಾ ಸ್ಟ್ರೈನ್ ಆಗುತ್ತೆ. ಜಗದೀಶ್ ಸರ್, ಪೆನ್ ಇರುತ್ತೆ ನಮ್ದು, ನಾವು 4 ಪೆನ್ ಇಟ್ಕೋತೀವಿ ಇದು ಟೇಬಲ್ ಅಲ್ಲಿ. ಯಾವ್ದೋ ಒಂದ್ ಪೆನ್ ಏನೋ ಲೈನ್ ಡ್ರಾ ಮಾಡ್ತಾ ಕೆಳಗಡೆ ಬಿತ್ತು ಅಂದ್ರೆ ಆ ಪೆನ್ ಎತ್ಕೊಳಕ್ ಟೈಮ್ ಇರಲ್ಲ, ಇನ್ನೊಂದ್ ಪೆನ್ ನಾವು ಉಪಯೋಗಿಸಕ್ಕೆ ಶುರು ಮಾಡ್ತೇವೆ. ಅದೇ ತರದ್ದು ಇನ್ನೊಂದು 3-4 ಪೆನ್ ಇಟ್ಟಿರ್ತೀವಿ. ಎಕ್ಸಾಮ್ ಮುಗಿದ್ಮೇಲೆ ನಮ್ಗೆ ಪೆನ್ ಎತ್ಕೊಳಕ್ಕೆ ಅವಕಾಶ ಸಿಗುತ್ತೆ. ಸಮಯ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ ಈ ಮುಖ್ಯ ಪರೀಕ್ಷೆಯಲ್ಲಿ. ಹೌದು, ಒಂದು 10 ಮಾರ್ಕ್ ಕ್ವಶನ್ ನ 7 ಮಿನಿಟ್ ಅಲ್ಲಿ, ಮತ್ತೆ 15 ಮಾರ್ಕ್ ಕ್ವಶನ್ ನ 11 ಮಿನಿಟ್ ಅಲ್ಲಿ ಮಾಡಿದ್ರೆ ಮಾತ್ರ ನಿಮಗೆ ಒಂದು 1 or 2 minutes ಚೆಕ್ ಮಾಡಕ್ಕೆ ಯಾವ್ದಾದ್ರು ಕ್ವಶನ್ ಬಿಟ್ಟಿದ್ದೀರಾ ಅಂತ ಟೈಮ್ ಸಿಗುತ್ತೆ. ಲಾಸ್ಟ್ ಟೈಮ್ ನಾನು ಮೇನ್ಸ್ ಪರೀಕ್ಷೆ ಬರೆದಾಗ ನಾನು ಒಂದ್ ಚೂರ್ ಮಾರ್ಕ್ಸ್ ಇಂದ ಇಂಟರ್ವ್ಯೂ ಕಾಲ್ ಮಿಸ್ ಮಾಡಿದೆ. ಅದು ಯಾಕೆ ಅಂತ ಅಂದ್ರೆ, ನಾನು ಪೇಪರ್ ಏನೋ ಕಂಪ್ಲೀಟ್ ಮಾಡ್ದೆ ಅನ್ಕೊಂಡೆ, ಆದ್ರೆ ಮಧ್ಯ 2 ಕ್ವಶನ್ ಅರ್ಧ ಭಾಗ ಬಿಟ್ಟಿದ್ದೆ. 7 ನಿಮಿಷ 8 ನಿಮಿಷ 10 ಮಾರ್ಕರ್ ಕ್ವಶನ್ಗೆ, ಮತ್ತೆ 11 ನಿಮಿಷ 12 ನಿಮಿಷ 15 ಮಾರ್ಕರ್ ಕ್ವಶನ್ ಕೊಟ್ಬಿಟ್ಟು ನನಗೆ ಲಾಸ್ಟ್ ಅಲ್ಲಿ ಪೇಜಸ್ ನ ನೋಡಕ್ಕೂ ಟೈಮ್ ಸಿಕ್ಕಿಲ್ಲ. ಅದರಿಂದ ನನಗೆ ಗೊತ್ತೇ ಆಗಿಲ್ಲ ನಾನು ಈ ಕ್ವಶನ್ ನ ಫುಲ್ ಬರ್ದಿಲ್ಲ ಅಂತ. ಬರ್ದಿದ್ರೆ ಬಹುಶಃ ಆ ವರ್ಷನೇ ಏನೋ ಆಗಿರ್ಬೋದು ಏನೋ. ಇದು ಎಷ್ಟನೇ ಪ್ರಯತ್ನ ನಿಮ್ದು, ಅಟೆಂಪ್ಟ್ ಅಂತೀರಿ? ಮೂರನೇ ಪ್ರಯತ್ನ. ಈಗ ಮುಖ್ಯವಾಗಿ ನಮ್ಮಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಒಂದು ಭಾರತೀಯ ಭಾಷೆಯನ್ನ ತೆಗೆದುಕೋಬೇಕಾಗತ್ತೆ, ಕ್ವಾಲಿಫೈಯಿಂಗ್ ನೇಚರ್ ಅಂತ ತಾವು ಹೇಳ್ತಾ ಇರ್ತೀರಿ. ಯಾವ ಭಾಷೆ ಆಯ್ಕೆ ಮಾಡ್ಕೊಂಡಿದ್ರಿ ಸೂರಜ್? ಸೊ ನಾನು ಹಿಂದಿ ಆಯ್ಕೆ ಮಾಡ್ಕೋಬೇಕಾಯ್ತು. ಯಾಕಂದ್ರೆ ನಂದು ನರ್ಸರಿ ಮತ್ತೆ ಫೌಂಡೇಶನಲ್ ಎಜುಕೇಶನ್ ಸ್ವಲ್ಪ ಹಿಂದಿ ಮೀಡಿಯಂ ಪ್ಯಾರಾಶೂಟ್ ರೆಜಿಮೆಂಟ್, ಯಾಕಂದ್ರೆ ಅಪ್ಪ ಸರ್ಕಾರಿ ಕೆಲಸದಲ್ಲಿ ಟ್ರಾನ್ಸ್ಫರ್ಸ್ ಎಲ್ಲ ಇತ್ತು. ಏರ್ ಫೋರ್ಸ್ ಮತ್ತೆ ಪ್ಯಾರಾಶೂಟ್ ರೆಜಿಮೆಂಟ್ ಅಲ್ಲಿ ಓದಿದ್ದು. ಆದ ಕಾರಣದಿಂದ 1ನೇ ಕ್ಲಾಸ್ ಬರೋಷ್ಟ್ರಲ್ಲಿ ನಂಗೆ ಕನ್ನಡ ಪಿಕಪ್ ಮಾಡಕ್ ಆಗಿಲ್ಲ. ಸೊ ಹಿಂದಿನೇ ಕಂಟಿನ್ಯೂ ಆಯ್ತು. ಸೊ ಹಿಂದಿ ತಗೊಂಡಿದ್ದೆ ನಾನು. ಅಂದ್ರೆ ಯಾವ ಮಟ್ಟದ ಪರೀಕ್ಷೆ ಆಗಿರುತ್ತೆ ಈ ಲ್ಯಾಂಗ್ವೇಜಸ್ ಇದೆಯಲ್ಲ? ಲ್ಯಾಂಗ್ವೇಜಸ್ ಆಕ್ಚುಲಿ ತುಂಬಾ ಸುಲಭವಾಗಿರುತ್ತೆ. ನಿಮ್ಗೆ ಏನಾದ್ರು ನೀವು ಕನ್ನಡ ನೀವು ಸ್ಕೂಲಲ್ಲಿ ಓದಿದ್ರೆ ಸಾಕು, ಅದಕ್ಕಿಂತ ಏನು ಬೇಡ. ಏನಿರುತ್ತೆ ಅಂದ್ರೆ ಪ್ಯಾಸೇಜ್ ಓದಿ ಅದನ್ನ ಅದರಲ್ಲಿ ಆನ್ಸರ್ ಮಾಡೋದಿರುತ್ತೆ. 300 ಶಬ್ದದ ಒಂದು ದೊಡ್ಡ ಪ್ಯಾಸೇಜ್ ನ 100 ಶಬ್ದದಲ್ಲಿ ಬರೆಯೋದಿರುತ್ತೆ. ಸಮಾನಾರ್ಥಕ ಶಬ್ದಗಳು, ಪರ್ಯಾಯವಾಚಿ ಶಬ್ದಗಳು, ಸಂಧಿಗಳು ಅದೆಲ್ಲ ಇರ್ತವೆ. ಆಮೇಲೆ ಇನ್ನೊಂದು ನಿಬಂಧ ಇರುತ್ತೆ. ಇಂಗ್ಲಿಷ್ ನಲ್ಲೂ ಕೂಡ ಅದೇ ರೀತಿ ಇರುತ್ತಾ? ಎಕ್ಸಾಕ್ಟ್ ಸೇಮ್ ಪ್ಯಾಟರ್ನ್. ತುಂಬಾ ಏನು ಎಕ್ಸ್ಟ್ರಾ ಪ್ರಿಪರೇಷನ್ ಬೇಡ. ಬಟ್ ನಿಮ್ದು ಕನ್ನಡಕ್ಕಂತೂ ಬೇಕಾಗಲ್ಲ. ಬಟ್ ನಿಮ್ಗೆ ಇಂಗ್ಲಿಷ್ ಸ್ವಲ್ಪ ಇದ್ದಿದ್ರೆ ಒಂದು ನಿಬಂಧಗಳನ್ನ ಪ್ರಾಕ್ಟೀಸ್ ಮಾಡೋದು ಕಲ್ತ್ಕೊಳ್ಳಿ. ಯಾಕಂದ್ರೆ ನಿಬಂಧಗೆ ತುಂಬಾ ಜಾಸ್ತಿ ಮಾರ್ಕ್ಸ್ ಇದೆ ಎಲ್ಲಕ್ಕಿಂತ. ಮಿಕ್ಕಿದೆಲ್ಲ ಏನೋ ಸರಿ ಪಾಸ್ ಮಾಡ್ಕೋಬಹುದು. ಬಟ್ ನಿಬಂಧ ಒಂದ್ ಚೆನ್ನಾಗಿ ಬಂದ್ರೆ ನಿಮ್ ಬೇರೆದೆಲ್ಲ ಸ್ವಲ್ಪ ಕಮ್ಮಿ ಆದ್ರೂ ನೀವು ಪಾಸ್ ಆಗೇ ಆಗ್ತದೆ, ಕ್ವಾಲಿಫೈ ಆಗೇ ಆಗ್ತದೆ. ಇನ್ನ ಎಸ್ಸೆಯನ್ನ ಬರೀಬೇಕಾಗತ್ತೆ, ಪ್ರಬಂಧವನ್ನ. ಕರೆಕ್ಟ್, ಎಸ್ಸೆ ಪೇಪರ್ ಒಂದಿದೆ. 250 ಅಂಕಗಳಿಗೆ ಬರಿಬೇಕಾಗತ್ತೆ. ಅದು ಒಂದೇ ಪ್ರಬಂಧ ಬರೀಬೇಕಾಗತ್ತೆ, ಬೇರೆ ಬೇರೆದಿರುತ್ತೆ ಅದರಲ್ಲಿ? 2 ಪ್ರಬಂಧಗಳಿರುತ್ತೆ. ಆಮೇಲೆ 2 ಪ್ರಬಂಧಗಳಿಗೂ 4 ಚಾಯ್ಸ್ ಇರುತ್ತೆ. ಅಂದ್ರೆ ಈಚ್ ಕ್ವಶನ್ ಇಸ್ 4 ಚಾಯ್ಸಸ್. 8 ಎಸ್ಸೆ ಟಾಪಿಕ್ಸ್ ಕೊಟ್ಟಿರ್ತಾರೆ. ಅದ್ರಲ್ಲಿ 2 ನಿಬಂಧಗಳನ್ನ ಬರಿಬೇಕು 8 ಚಾಯ್ಸಸ್ ಅಲ್ಲಿ. ಸೊ ನಿಬಂಧಗಳು ಏನು ಅಂದ್ರೆ ನಿಮ್ದು ಜಾಸ್ತಿ ಏನು ಬೇಡ ಅದಕ್ಕೆ. ಇಲ್ಲ ಈಗ GS ಅಲ್ಲಿ ನಾವು ಹೆಂಗೆ ಡೇಟಾ ಮತ್ತೆ ರಿಪೋರ್ಟ್ಸ್ ನ ಕೋಟ್ ಮಾಡ್ತೀವೋ ನಮ್ಮ ಆನ್ಸರ್ಗೆ ವೆಯ್ಟ್ ಕೊಡಕ್ಕೆ, ಆ ತರ ಏನು ಬೇಡ. ನಿಮ್ದು ಫ್ಲೋ ಇರ್ಬೇಕು ಚೆನ್ನಾಗಿ, ನಿಮ್ದು ಕ್ಲಾರಿಟಿ ಆಫ್ ಥಾಟ್ ಇರ್ಬೇಕು, ಸ್ಪಷ್ಟವಾಗಿ ಬರ್ದಿರ್ಬೇಕು, ಆಮೇಲೆ ಟಾಪಿಕ್ ಪ್ರಕಾರ ಬರ್ದಿರ್ಬೇಕು. ಇನ್ನೊಂದ್ಸತಿ ಏನಾಗುತ್ತೆ ಅಂದ್ರೆ ಅದು ಟಾಪಿಕ್ ಏನೋ ಇರುತ್ತೆ, ಅದ್ರ ಅರ್ಥ ಫಿಲಾಸಫಿಕಲ್ ಅರ್ಥ ಬೇರೆ ಇರುತ್ತೆ. ಮದರ್ಸ್ ಆರ್ ದ ಗ್ರೇಟೆಸ್ಟ್ ಟೀಚರ್ಸ್ ಅಂತ ಇದ್ದಿದ್ನ ಏನು ಹಂಗಂದ್ರೆ ಅರ್ಥ ಅಂದ್ರೆ ಒಂದು ಅಮ್ಮ ಹೆಂಗೆ ಚಿಕ್ಕ ವಯಸ್ಸಿಂದನೂ ಮಕ್ಳಿಗೆ ಹೇಳ್ಕೊಡ್ತಾ ಅವರೇ ಮೊದಲನೇ ಗುರು ಅಂತ. ಅದ್ರ ಬದಲು ಒಬ್ರು ನನ್ಗೆ ಗೊತ್ತಿರೋರು ಹೆಂಗೆ
ಅಮ್ಮಂದಿರ್ನು ಟೀಚರ್ಸ್ ಮಾಡ್ಬೋದು, ಟೀಚರ್ಸ್ ಕೆಲಸ ಹೆಂಗ್ ಕೊಡ್ಸ್ಬೋದು ಅವ್ರಿಗೆ ಅನ್ನೋ ತರ ನಿಬಂಧ ಬರ್ತಿದ್ರು ಅವರು. ಸೊ ಏನಾಗುತ್ತೆ, ಈ ತರ ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರು ನಿಬಂಧದಲ್ಲಿ ಕಮ್ಮಿ ಮಾರ್ಕ್ಸ್ ಬರುತ್ತೆ, ಇಲ್ಲಾಂದ್ರೆ ಡೀಸೆಂಟ್ ಮಾರ್ಕ್ಸ್ ಬರುತ್ತೆ. ಮತ್ತೆ ಈ ಮುಖ್ಯ ಪರೀಕ್ಷೆಯಲ್ಲಿ ಈ ಜನರಲ್ ಸ್ಟಡೀಸು 4 ಪೇಪರ್ಗಳಿರ್ತವೆ. ಏನೇನು ವಿಷಯಗಳು ಇರ್ತವೆ ಅಂತಾರೆ ಈ 4 ಪೇಪರ್ಗಳಲ್ಲಿ? ಸೊ ಇದರಲ್ಲಿ ಎಲ್ಲಾ ಅಡ್ಮಿನಿಸ್ಟ್ರೇಷನ್ ಮತ್ತೆ ಸ್ಟೇಟ್ ಮೆಷಿನರಿ ರಿಲೇಟೆಡ್ ಎಲ್ಲಾ ಮತ್ತೆ ಗ್ಲೋಬಲ್ ಆರ್ಡರ್ ರಿಲೇಟೆಡ್ ಎಲ್ಲಾ ವಿಷಯಗಳು ಇರ್ತವೆ. ಫಾರ್ ಎಕ್ಸಾಂಪಲ್ GS1 ನಲ್ಲಿ ಹಿಸ್ಟ್ರಿ ಇರ್ತವೆ, ಎಲ್ಲಾ ತರ ವರ್ಲ್ಡ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಇಂಡಿಪೆಂಡೆನ್ಸ್ ಸ್ಟ್ರಗಲ್, ಅವೆಲ್ಲ. ಜಿಯೋಗ್ರಫಿ ಮತ್ತೆ ಸೋಷಿಯಲ್ ಇಶ್ಯೂಸ್ GS1 ನಲ್ಲಿ ಇರೋ ಅಂತಕ್ಕಂತ ಸಬ್ಜೆಕ್ಟ್ಸ್ಗಳು. GS2 ಅಲ್ಲಿ ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಗವರ್ನೆನ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇತ್ಯಾದಿಗಳು ಇರ್ತವೆ. GS3 ಮಾತ್ರ ತುಂಬಾ ದೊಡ್ಡ ಭಾಗ. GS3 ಅಲ್ಲಿ ಎಕನಾಮಿ ಬರುತ್ತೆ, ಅಗ್ರಿಕಲ್ಚರ್ ಬರುತ್ತೆ, ಎನ್ವೈರನ್ಮೆಂಟ್ ಬರುತ್ತೆ, ಕ್ಲೈಮೇಟ್ ಚೇಂಜ್ ಆದ್ರೆ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಅದು ಸೈನ್ಸ್ ಅಂಡ್ ಟೆಕ್ನಾಲಜಿ ಬರುತ್ತೆ, ಇಂಟರ್ನಲ್ ಸೆಕ್ಯೂರಿಟಿ ಬರುತ್ತೆ, ಆರ್ಮ್ಡ್ ಫೋರ್ಸಸ್ ಮತ್ತೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕ್ವಶನ್ಸ್ ಗಳು ಬರುತ್ತೆ. ಸೊ ಇದು GS3. ಆಮೇಲೆ GS4 ಎಥಿಕ್ಸ್ ಅಂಡ್ ಇಂಟೆಗ್ರಿಟಿ, ನಮ್ದು ಒಂದು ಆಫೀಸರ್ ಗುಣಗಳು ಇದೆಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಒಂದು ಪೇಪರ್ GS4. ಇವುಗಳಿಗೆಲ್ಲ ಹೇಗೆ ತಯಾರಿ ನಡೆಸಿದ್ರಿ? ಯಾವ್ಯಾವ ಪುಸ್ತಕಗಳು ಓದಿದ್ರಿ ಸೂರಜ್? ನಾನು ಬೇಸಿಕಲಿ ನಂದು ಒಂದು ನೋಟ್ಸ್ ಮಾಡ್ಕೊಂಡಿದ್ದೆ. NCERT ಮತ್ತೆ ರೆಫರೆನ್ಸ್ ಬುಕ್ಸ್ ಗಳು, ಅದೇ ಹೇಳದ್ನಲ್ಲ ರಿಸೋರ್ಸ್ ಬುಕ್ಸ್ ಗಳು ಸಿಗುತ್ತೆ ಅಂತ ಹೇಳದ್ನಲ್ಲ ಯೂಟ್ಯೂಬ್ ಅಲ್ಲಿ ಟಾಪರ್ಸ್ ಅವ್ರದ್ದು, ಸೇಮ್ ಅದೇ ಎಕ್ಸಾಕ್ಟ್ ಸೇಮ್ NCERT ಗಳು. ಈಗ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಆಗಿರ್ಬೋದು, ಇಲ್ಲ ಪಾಲಿಟಿ ಅಂಡ್ ಗವರ್ನೆನ್ಸ್ ಗೆ ಲಕ್ಷ್ಮೀಕಾಂತ್ ಆಗಿರ್ಬೋದು, ಇಲ್ಲ ಎನ್ವೈರನ್ಮೆಂಟ್ ಗೆ PMF IAS ಆಗಿರ್ಬೋದು, ಇಲ್ಲ ಎಕಾನಮಿಗೆ ಗೌರವ್ ಅಗರ್ವಾಲ್ AIR1 ಬಂದಿತ್ತು ಅವ್ರಿಗೆ. ಸೊ ಅವ್ರದ್ದು ಒಂದು ಬುಕ್ ಇದೆ, ಅದು ಎಕನಾಮಿಕ್ ಯೂಸ್ ಮಾಡಿದೆ. ಆಮೇಲೆ ನ್ಯೂಸ್ ಪೇಪರ್, ಆನ್ಸರ್ ರೈಟಿಂಗ್ ಮುಖ್ಯ ತುಂಬಾ. ನೀವೆಲ್ಲ ತುಂಬಾ ಓದಿ ನೀವು ಆನ್ಸರ್ ರೈಟಿಂಗ್ ಮಾಡಿಲ್ಲ ಅಂದ್ರೂ ಕಷ್ಟ ಆಗುತ್ತೆ. ಸೊ ಆನ್ಸರ್ ರೈಟಿಂಗ್ ನಂಗೆ ಹೆಲ್ಪ್ ಮಾಡಿದೆ. ಅದರಿಂದ ನಿಮ್ದು ಥಾಟ್ಸ್ ನ ನೀವು ತುಂಬಾ ಸ್ಪಷ್ಟವಾಗಿ ವ್ಯಕ್ತಪಡಿಸಬಹುದು. ನೀವು ಎಷ್ಟು ಕಲಿತೀರ, ಎಷ್ಟು ಪ್ರಾಕ್ಟೀಸ್ ಆಗುತ್ತೋ ಅಷ್ಟೇ ಇದು ಮುಖ್ಯ ಪರೀಕ್ಷೆ ಎಕ್ಸಾಮ್ ದಿನ ನೀವು ಜಾಸ್ತಿ ಯೋಚನೆ ಮಾಡದೆ ನೀವು ಆನ್ಸರ್ ಮಾಡ್ಬೋದು. ಯಾಕಂದ್ರೆ ನಿಮ್ಗೆ ಜಾಸ್ತಿ ಯೋಚನೆ ಮಾಡಿ ಹಿಂಗ್ ಬರಿಲೋ ಹಂಗ್ ಬರಿಲೋ ಅಂತ ಯೋಚನೆ ಮಾಡಷ್ಟು ಟೈಮ್ ಇರಲ್ಲ. ನಾನು ಹೇಳ್ದಂಗೆ ನ್ಯೂಸ್ ಪೇಪರ್ ಓದೋದಕ್ಕೆ ಎಷ್ಟು ಸಮಯ ಮೀಸಲಿಡ್ತಿದ್ರಿ ಪ್ರತಿದಿನ? ಶುರುನಲ್ಲೇ ಒಂದು 2020ರಲ್ಲಿ ನಾನೊಂದು 4 ಅವರ್ ತಗೋತಾ ಇದ್ದೆ, 3.5-4 ಅವರ್ ಅಂತೂ ತಗೋತಾ ಇದ್ದೆ ನಾನು. ಬಟ್ 2021 ಕೊನೆ ಇಲ್ಲ 2022 ನಾನು ಒಂದು 1 ಅವರ್ ಅಲ್ಲಿ ನ್ಯೂಸ್ ಪೇಪರ್ ಮುಗಿಸ್ತಾ ಇದ್ದೆ. ಅದಕ್ಕೆ 2 ಕಾರಣಗಳಿದೆ. ಒಂದು, ಫಸ್ಟ್ ನಿಮಗ್ ಗೊತ್ತಿರಲ್ಲ ಏನೇನ್ ಓದ್ಬೇಕು ಏನೇನ್ ಬಿಡ್ಬೇಕು ಅಂತ. 1-2 ಅಟೆಂಪ್ಟ್ ಕೊಡೋ ತನಕ ಈ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಇತ್ತು, ಈ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಇತ್ತು ಅಂತ. ಎರಡನೇದು, ನಿಮ್ಗೆ ಸ್ಟಾರ್ಟಿಂಗ್ ಶುರು ಮಾಡಿದಾಗ ನಿಮ್ಗೆ ಏನ್ ಸಮಸ್ಯೆಗಳಿದೆ ಇಂಡಿಯಾದಲ್ಲಿ ಇಲ್ಲ ವರ್ಲ್ಡ್ ಅಲ್ಲಿ ಏನ್ ನಡೀತಾ ಇದೆ ಏನು ಐಡಿಯಾ ಇರಲ್ಲ. ಬಟ್ ಓದ್ತಾ ನಿಮಗೆ ಗೊತ್ತಿರಂಗೆ ನ್ಯೂಸ್ ಪೇಪರ್ ಅಲ್ಲಿ ಇಟ್ಸ್ ರಿಪೀಟೆಡ್ ನ್ಯೂಸ್, ಸೇಮ್ ಇಶ್ಯೂಸ್ ಇರುತ್ತೆ ಎಡಿಟೋರಿಯಲ್ ಅಲ್ಲೂ ಇದ್ರಲ್ಲೂ. ಸೊ ಅದನ್ನ ನಿಮ್ಗೆ ಎಷ್ಟೊಂದು ಪಾಯಿಂಟ್ಸ್ ನಿಮ್ಗೆ ಗೊತ್ತಿರುತ್ತೆ, ನೀವು ಫಾಸ್ಟ್ ಆಗಿ ಓದ್ಕೋಬಹುದು. ಸೊ 2 ಕಾರಣಗಳಿರುತ್ತೆ. ಬಟ್ ಅದೇ ನಿಮ್ಗೆ ಏನೇನ್ ಓದ್ಬೇಕು, ಫಾರ್ ಎಕ್ಸಾಂಪಲ್ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಹೇಳ್ತೀನಿ, ಏನು ಸೆನ್ಸೇಷನಲ್ ನ್ಯೂಸ್ ಓದೋದ್ ಬೇಡ. ತುಂಬಾ ಎಕ್ಸೈಟ್ಮೆಂಟ್, CBI ಬಂದು ಇಲ್ಲಿ ರೇಡ್ ಮಾಡ್ತು ಅಲ್ಲಿ ರೇಡ್ ಮಾಡ್ತು, ಅದ್ರ ಬದಲು CBIದು ಪವರ್ಸ್ ಓದಿ. ನ್ಯೂಸ್ ಪೇಪರ್ ಅಲ್ಲಿ CBI ಅಂತ ವರ್ಡ್ ನೋಡಿದ್ರ ಅವ್ರು ಏನೇನ್ ಮಾಡಿದ್ರು ಬಿಟ್ಟಾಕಿ. CBI ಹೆಂಗ್ ಬಂತು, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್, ಹಿಂಗಿಂಗೆ ಇದ್ರ ಪವರ್ಸ್ ಏನು, ಅದು ಸ್ಟೇಟ್ ಗಳು ಅದು ಕನ್ಸೆಂಟ್ ಕೊಡ್ಬೇಕು CBI ಬರ್ಬೇಕಂದ್ರೆ, ಹಂಗೆ ಹಿಂಗೆ ಇನ್ವೈಟ್ ಮಾಡ್ಬೇಕು ಸ್ಟೇಟ್ ಅವರೇ, ಸರಿ ಎಷ್ಟೊಂದು ಸ್ಟೇಟ್ ಜನರಲ್ ಕನ್ಸೆಂಟ್ ಕೊಟ್ಟಿದೆ, ಸರಿ ಆ ತರ ನೀವು ಫೋಕಸ್ ಮಾಡಿ ಅಷ್ಟೇ ಹೊರತು ಏನ್ ಮಾಡ್ತಾ ಇದಾರೆ ಅನ್ನೋದು ಫೋಕಸ್ ಮಾಡ್ಬೇಡಿ. ಯಾವ್ದೋ ಒಂದ್ ಪ್ರೆಸಿಡೆಂಟ್ ನ ಎಲ್ಲೋ ಕರ್ದಿ ಒಂದ್ ದೊಡ್ಡ ಸೆರೆಮನಿ ಮಾಡಿದ್ರೆ ಅವ್ರು ಏನೇನ್ ಅಂದ್ರು ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಏನೋ ಇಂಪಾರ್ಟೆಂಟ್ ಇದ್ರೆ ಅದ್ ನೋಡ್ಕೊಳ್ಳಿ, ಬಟ್ ಅವಾಗ ಪ್ರೆಸಿಡೆಂಟ್ ಪವರ್ಸ್ ಏನು ಅನ್ನೋದು ನೋಡ್ಕೊಳ್ಳಿ. ಈ ತರ ನೀವು ನ್ಯೂಸ್ ಪೇಪರ್ ಓದಿ. ಮರ್ಡರ್ಸ್, ಯಾರೋ ಪೊಲಿಟಿಷಿಯನ್ ಯಾರಿಗೋ ಏನೋ ಹೇಳ್ದ, ರಾಬರಿ, CBI ರೇಡ್, ಕಮ್ಯುನಲ್ ವೈಲೆನ್ಸ್, ಈ ತರ ನ್ಯೂಸ್ಗೆಲ್ಲ ನೀವು ಜಾಸ್ತಿ ಅಟೆನ್ಷನ್ ಕೊಡಬೇಡಿ. ಮತ್ತೆ ಇಂಟರ್ನ್ಯಾಷನಲ್ ಅಫೈರ್ಸ್ ಬಗ್ಗೆನೂ ಗಮನ ಹರಿಸಬೇಕಾಗತ್ತಾ? ತುಂಬಾ ಅದಂತೂ ಒನ್ ಆಫ್ ದ ಮೇನ್. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ನೀವು ಪಾಲಿಟಿಕ್ಸ್ ಓದಿದ್ರು ನಡೆಯುತ್ತೆ, ಯಾಕಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪಾಲಿಟಿಕ್ಸ್. ಹೌದೌದು. ಸೊ ಅದು ಪರವಾಗಿಲ್ಲ. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಅದು ನನಗೆ ತುಂಬಾ ಆತ್ಮೀಯವಾದಂತ ಒಂದು ವಿಷಯ. ಸೊ ಅದ್ರಲ್ಲಿ ನಾನು ಎಲ್ಲ ಓದ್ತಾ ಇದ್ದೆ ನಾನು. ಸೊ ಪಾಲಿಟಿಕ್ಸ್, ಯಾರಿಗೆ ವೋಟ್ ಆಫ್ ಇದಾಯ್ತು ನೋಡಿ UK ಅಲ್ಲಿ ಕಂಟಿನ್ಯೂಸ್ ಆಗಿ ಬೋರಿಸ್ ಜಾನ್ಸನ್, ಲಿಸ್ ಟ್ರಸ್, ಆಮೇಲೆ ನಮ್ ರಿಷಿ ಸುನಾಕ್ ಬಂದಿದ್ದಲ್ಲ, ಆ ತರ ಎಲ್ಲ ಅದೆಲ್ಲ ಇರುತ್ತೆ. ಅದೆಲ್ಲ ಸ್ಟೆಬಿಲಿಟಿ, ಅದೆಲ್ಲ ಸ್ವಲ್ಪ ಐಡಿಯಾ ಬರುತ್ತೆ. ಅದ್ರ ಪ್ರಕಾರ ನಾವ್ ಆನ್ಸರ್ ಬರಿಬಹುದು.
ಮ್ಯಾಗಝೈನ್ಸ್ ಕೂಡ ನಾವು ನೋಡ್ತಾ ಇರ್ಬೇಕಾಗತ್ತಾ? ಮ್ಯಾಗಝೀನ್ಸ್ ಅಷ್ಟೊಂದು ಅವಶ್ಯಕತೆ ಇಲ್ಲ, ಆದ್ರೆ ಅದೇ ನಾನೊಂದು ಫಸ್ಟ್ ಅಟೆಂಪ್ಟ್ ಆಗಿ ಎರಡನೇ ಅಟೆಂಪ್ಟ್ ಕೊಡುವಾಗ ನಾನು ಬೇರೆ ಮಾಮೂಲಿ ಸ್ಟ್ಯಾಂಡರ್ಡ್ ಬುಕ್ಸ್ ಎಲ್ಲ ಸ್ವಲ್ಪ ಓದಿಟ್ಟಿದ್ನಲ್ಲ, ಅದಕ್ಕೆ ನನಗೆ ಮ್ಯಾಗಝೀನ್ಸ್ ಓದ ಅಂತ ಟೈಮ್ ಸಿಕ್ತು. ಯೋಜನಾ, ಕುರುಕ್ಷೇತ್ರ, ಡೌನ್ ಟು ಅರ್ತ್, EPW, ಸುಮಾರು ಮ್ಯಾಗಝೀನ್ಸ್, ಅಂದ್ರೆ ಆರಾಮಾಗಿ ಮ್ಯಾಗಝೀನ್ಸ್ ಕೆಲ್ಸದಲ್ಲೂ ಇದ್ದೆ. ಅಲ್ಲೂ ಆಫೀಸಲ್ಲಿ ಟ್ರೈನಿಂಗ್ ಅಲ್ಲೆಲ್ಲ ಎಲ್ಲಾ ತರ ಮ್ಯಾಗಝೀನ್ಸ್ ಇರೋದು. ಸೊ ಎಲ್ಲಾ ತರ ಓದ್ತಾ ಇದ್ದೆ ನಾನು. ಇನ್ನು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಯಾವುದು ಸೂರಜ್? ಆಂಥ್ರಪಾಲಜಿ ಅಂತ, ಮಾನವೀಯ ವಿಜ್ಞಾನ. ಅದನ್ನೇ ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ? ಸೊ ಆಪ್ಷನಲ್ ನೀವು ಹೆಂಗೆ ತಗೋಬೇಕಂದ್ರೆ ಎರಡು ಅಪ್ರೋಚ್ ಇದೆ. ಒಂದು, ಏನ್ ಈ GS ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಪೋರ್ಷನ್ಸ್ ಗಳು ನಿಮ್ಗೆ ಇಷ್ಟೋ ತನಕ ಹೇಳದ್ನೋ ಅದ್ರೆಲ್ಲ ಯಾವ್ದೋ ಒಂದು ಹಿಸ್ಟ್ರಿ ಆಪ್ಷನಲ್ ತಗೊಂಡ್ಬಿಡ್ಬೋದು ನೀವು, ಜಿಯೋಗ್ರಫಿ ಆಪ್ಷನಲ್ ತಗೋಬಹುದು, ಎಕನಾಮಿಕ್ಸ್ ಆಪ್ಷನ್ ತಗೋಬಹುದು. ಆ ತರ ಕೆಲವೊಬ್ರು ಮಾಡ್ತಾರೆ, ಯಾಕಂದ್ರೆ ಇಲ್ಲೇ ಓದಿದ್ದು ಅಲ್ಲೂ ಇರುತ್ತೆ, ಎರಡ್ ಕಡೆನೂ ನಮ್ಗೆ ಸಹಾಯ ಆಗುತ್ತೆ ಅಂತ. ಆದ್ರೆ ನಂದು ನಂಬಿಕೆ ಏನು ಅಂದ್ರೆ, ನಾನ್ ಯಾವ ತರ ಯೋಚನೆ ಮಾಡಿದ್ದು ಅಂದ್ರೆ, ಇದು ಓದ್ತಾನೆ ಇರ್ತಿ ಒಂದೇ ತರದ್ದು, ಏನೋ ಒಂಥರ ರಿಫ್ರೆಶ್ ಆಗ್ಬೇಕು. ನೀನ್ ಒಂಥರ ತುಂಬಾ ಡಲ್ ಆಗಿ ಸುಸ್ತಾಗಿರುವಾಗ್ಲೂ ನೀನ್ ಈ ಆಪ್ಷನಲ್ ಓದಿದ್ರೆ ನಿಂಗೆ ಚೆನ್ನಾಗ್ ಅನ್ಸ್ಬೇಕು. ಆಮೇಲೆ ನನಗಂತೂ ತುಂಬಾ ಇಂಟ್ರೆಸ್ಟ್ ಆಂಥ್ರಪಾಲಜಿಲಿ, ಯಾಕಂದ್ರೆ 2017 ಅಲ್ಲಿ ಅನೂಪ್ ಧೂಳಿಶೆಟ್ಟಿ ಅವರು ಫಸ್ಟ್ ರ್ಯಾಂಕ್ ಪಡೆದಾಗ ನಾನು ಇನ್ನೂ ಡೆಲಾಯ್ಟ್ ಅಲ್ಲಿ ಯಾವಾಗ ಯೋಚನೆ ಮಾಡ್ತಾ ಇದ್ದೆ, ನಾನು ಹೋಗ್ಬೇಕನ್ಸುತ್ತೆ UPSC ಓದಕ್ಕೆ ಅಂತ. ಅವಾಗ ಅವರು ಸೇಪಿಯನ್ಸ್ ಅಂತ ಒಂದು ಬುಕ್ ಬಂದಿತ್ತು, ಯುವಲ್ ನೋವಾ ಹರಾರಿ ಅವ್ರದ್ದು, ಅದನ್ನ ರೆಕಮೆಂಡ್ ಮಾಡಿದ್ರು. ಅದನ್ನ ನಾನು ಓದಿದ ತಕ್ಷಣ ನನಗೆ ಆಂಥ್ರಪಾಲಜಿ ಬಿಟ್ಟು ಬೇರೆ ಏನ್ ತಗೊಳಕ್ಕೂ ಮನ್ಸು ಬರಲಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ವೀಕ್ಷಕರಿಗೆ ನೀವು ಬೇರೆ ಆಪ್ಷನ್ ಅಲ್ಲಿ ಇದ್ರೂನು ಒಂದ್ಸತಿ ಯುವಲ್ ನೋವಾ ಹರಾರಿ ಅವ್ರದ್ದು ಸೇಪಿಯನ್ಸ್ ಅನ್ನೋ ಒಂದು ಬುಕ್ ಓದಿದ್ರೆ ನಿಮಗೆ ಒಂದು ಜನರಲ್ ಐಡಿಯಾ ಬರುತ್ತೆ. ಆಮೇಲೆ ಖಂಡಿತ ನಿಮ್ದು ಮುಖ್ಯ ಪರೀಕ್ಷೆಗಳು ಎಷ್ಟೊಂದು ಪಾಯಿಂಟ್ಸ್ ಅಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ಸೋಷಿಯಲ್ ಇಶ್ಯೂಸ್, ಸೊಸೈಟಿ, ವುಮೆನ್, ಅದ್ರಲ್ಲೆಲ್ಲ ಯೂಸ್ ಮಾಡ್ಕೋಬಹುದು. ಇನ್ನು ಮುಂದಿನ ಹಂತ ಅಂದರೆ ಸಂದರ್ಶನ, ವ್ಯಕ್ತಿತ್ವ ಪರೀಕ್ಷೆ ಅಂತಲೇ ಕರೀತಾರೆ, ಪರ್ಸನಾಲಿಟಿ ಟೆಸ್ಟ್ ಅಂತ. ಇದಕ್ಕೆ ಸಾಧಾರಣವಾಗಿ ಎಷ್ಟು ಸಮಯವನ್ನು ಮೀಸಲಾಗಿರ್ತಾರೆ, ಎಷ್ಟೆಲ್ಲ ಜನ ಇರ್ತಾರೆ, ಏನೇನೆಲ್ಲ ಪ್ರಶ್ನೆಗಳನ್ನು ಈ ಒಂದು ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂತೀರಿ? ಸೊ ಇದು ಅಂತಿಮ ನಿರ್ಧಾರ, ಇದು ಪರ್ಸನಾಲಿಟಿ ಟೆಸ್ಟ್ ಅನ್ನೋದು. 13 ಲಕ್ಷ ಅಪ್ಲಿಕೆಂಟ್ಸ್ ಇಂದ 15,000 ಮೇನ್ಸ್ ಬರ್ದಿ 15,000ದಿಂದ 3,000 ಜನನ ಇಂಟರ್ವ್ಯೂಗೆ ಕರೀತಾರೆ. 1000 ಪೋಸ್ಟ್ 3,000 ಜನ ಕರೆದಿದ್ರು. ಅಂದ್ರೆ 1/3 ಒಂದು ಭಾಗ ನಮಗೆ ಒಂದು ಸಂಭವನೀಯತೆ, ಪ್ರಾಬಬಿಲಿಟಿ ಇದ್ದೇ ಇರುತ್ತೆ ಆಯ್ಕೆ ಆಗೋದು. ಏನೆಲ್ಲ ಆಯ್ತು ನಿಮ್ಮ ಒಂದು ವಿಷಯದಲ್ಲಿ ಅಂತ ಸ್ವಲ್ಪ ಹೇಳ್ತೀರಾ? ಅದೇ ನನ್ನ ವಿಷಯದಲ್ಲಿ ನನಗೆ 198 ಬಂತು ಮಾರ್ಕ್ಸ್. ಅದು ಈ ಸತಿ ಡಿಸೆಂಟ್ ಮಾರ್ಕ್ಸ್. ಅದು ನಂದು ಪ್ರೀವಿಯಸ್ ವರ್ಕ್ ಎಕ್ಸ್ಪೀರಿಯನ್ಸ್, ನಂದು ಗ್ರಾಜುಯೇಷನ್ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಮೇಲೆ ಕೇಳಿದ್ರು. ಅದನ್ನ ಉಪಯೋಗಿಸ್ಕೊಂಡು ನೀವ್ ಹೆಂಗೆ ಅಡ್ಮಿನಿಸ್ಟ್ರೇಷನ್ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ್ರು. ಆಮೇಲೆ ನಂದು ಡೆಲಾಯ್ಟ್ ಮತ್ತೆ ಈಗ MHL ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿದ್ರು. ಪಬ್ಲಿಕ್ ಮತ್ತೆ ಪ್ರೈವೇಟ್ ಸೆಕ್ಟರ್ಗೆ ಏನ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಕೇಳಿದ್ರು. ಆಮೇಲೆ ನಂದು ಸ್ಟೇಟ್ ಲೆವೆಲ್ ಹ್ಯಾಂಡ್ ಬಾಲ್, ಬಾಸ್ಕೆಟ್ ಬಾಲ್ ಗೇಮ್ಸ್ ಇತ್ತು, ಸ್ವಿಮ್ಮಿಂಗ್ ಮತ್ತೆ ಟ್ರೆಕ್ಕಿಂಗ್, ಮತ್ತೆ ಕೆಲವೊಂದು NGO ಅಲ್ಲೆಲ್ಲ ಕೆಲಸ ಮಾಡಿದ್ದೆ. ಅದು ನಂದು ಡೀಟೇಲ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇತ್ತು. ಸೊ ಅದ್ರ ಬಗ್ಗೆನೂ ಕೆಲವೊಂದು ವಿಷಯಗಳನ್ನ ಕೇಳಿದ್ರು. ಅದನ್ನ ಬಿಟ್ರೆ ಜಾಸ್ತಿ ಕರೆಂಟ್ ಅಫೇರ್ಸ್ ತುಂಬಾ ಇರ್ಲಿಲ್ಲ, ಯಾಕಂದ್ರೆ ನಂಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಅದು ಇದು ಇರೋ ಕಾರಣದಿಂದ ಅದೇ ಜಾಸ್ತಿ ಟೈಮ್ ತಗೋತು ಇಂಟರ್ವ್ಯೂಲಿ. ಸೊ ಅದರಿಂದ ಸ್ವಲ್ಪ ಓವರ್ ಆಲ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಈಗ ಸೂರಜ್ ಅವರು, ನೀವು ಮೊದಲು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಈಗ ಸರ್ಕಾರಿ ಹುದ್ದೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ಈ ಒಂದು ಪರೀಕ್ಷೆಗೆ ಓದೋದಕ್ಕೆ ಮತ್ತೆ ನಿಮ್ಮ ಕೆಲಸದ ನಡುವೆ ಹೇಗೆ ಸಮಯ ಹೊಂದಾಣಿಕೆ ಮಾಡ್ಕೊಂಡ್ರಿ ನೀವು? ಹೊಂದಾಣಿಕೆ ಮಾಡ್ಕೋಬೇಕಲ್ಲ ಜಗದೀಶ್ ಸರ್, ಮಾಡಕ್ಕಾಗಲ್ಲ. ಸೊ ನನಗೆ ಜಾಸ್ತಿ ದಿನ ನಾನು ಮೊದ್ಲು ಒಂದ್ ಕೆಲ್ಸದ ಇರೋದ್ರಿಂದ ಕಾರಣದಿಂದ ಸ್ವಲ್ಪ ಇಂಡಿಪೆಂಡೆಂಟ್ ಲೈಫ್ ಸ್ಟೈಲ್ ನೋಡಿ ಸ್ವಲ್ಪ ನನಗೆ ತುಂಬಾ ದಿನ ಕೆಲಸ ಮಾಡದೆ ಇರ್ಲಿಕ್ಕೆ ಮನ್ಸೊಪ್ಲಿಲ್ಲ. ಸೊ ಅದಕ್ಕೆ ಎರಡನೇ ಅಟೆಂಪ್ಟ್ ಸರಿ ಹೋಗದೆ ಇದ್ದಾಗ ನಾನು ಅದೇ ಮೇನ್ಸ್ ಮಿಸ್ ಆಯ್ತು ಅಂತ ಅಂದಾಗ ಅದು IB ಪ್ರಾಸೆಸ್ ನಡೀತಾ ಇತ್ತು. ಸೊ ನಾನು ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ, ಇಂಟರ್ವ್ಯೂ ಎಲ್ಲ ಕೊಟ್ಟೆ, ಆಮೇಲೆ ಸೆಲೆಕ್ಟ್ ಆಗಿ ಹೋದೆ. ಬಟ್ ಅಲ್ಲಿನೂ ಅಷ್ಟೇ ಸ್ವಲ್ಪ ಪ್ರಿಲಿಮ್ಸ್ ಸ್ವಲ್ಪ ಕ್ಲಿಯರ್ ಆಗಿ ಮೇನ್ಸ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಅಂದಾಗ ಸ್ವಲ್ಪ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡ್ತು. ಸೊ ಸ್ವಲ್ಪ ಟೈಮ್ ಸಿಕ್ತು ಮಧ್ಯ. ಆಮೇಲೆ ಸ್ವಲ್ಪ ಲೀವ್ಸ್ ಕೊಟ್ರು ಎಕ್ಸಾಮ್ ಟೈಮಲ್ಲಿ. ಇದೆಲ್ಲಾದ್ರ ಕಾರಣದಿಂದ ಆಮೇಲೆ ಅದೇ 2 years ಓದಿರೋ ಪ್ರಿಪ್ರೇಷನ್ ಇತ್ತು. ಸ್ಟಾರ್ಟಿಂಗ್ ಇಂದ ಏನು ಓದಿಲ್ವಲ್ಲ ನಾನು, ಓದಿದ್ದೆ, 2 ಅಟೆಂಪ್ಟ್ ಕೊಟ್ಟಿದ್ದೆ, ಹತ್ರ ಬಂದಿದ್ದೆ, ಮೇನ್ಸ್ ಬರ್ದಿದ್ದೆ, 12 ಮಾರ್ಕ್ಸ್ ಇಂದ ಇಂಟರ್ವ್ಯೂ ಮಿಸ್ ಮಾಡ್ಕೊಂಡಿದ್ದೆ. ಅದೇ ಅವೆಲ್ಲ ಕಾಂಬಿನೇಷನ್ ಫ್ಯಾಕ್ಟರ್ಸ್ ಇಂದ ಎಷ್ಟೆಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮಲ್ಲಿ ನಾನು ಕರೆಕ್ಟ್ ಆಗಿ ಏನ್ ಓದ್ಬೇಕು ಅದನ್ನ ಮಾತ್ರ ಓದ್ಕೊಂಡು ಲೇಸರ್ ಫೋಕಸ್ಡ್ ಆಗಿ
ಸೋರ್ಸಸ್ಗಳನ್ನ ಕಮ್ಮಿ ಇಟ್ಕೊಂಡು 4-5 ಬುಕ್ ಅಲ್ಲೂ ಓದೋಣ ಇಲ್ಲೂ ಓದೋಣ, ಅಲ್ಲಿಂದನೂ ಬರ್ಬೋದು ಇಲ್ಲಿಂದನೂ ಬರ್ಬೋದು ಅನ್ನೋ ಬದಲು ಇಲ್ಲಿಂದ ಏನೇ ಬಂದ್ರು ನಾನು ಉತ್ತರ ಮಾಡ್ಬೇಕು ಅನ್ನೋ ತರ ಕೆಲವೊಂದು ಬುಕ್ಸ್ ಮಾತ್ರ ಓದಿ ಮತ್ತೆ ನನ್ನ ನೋಟ್ಸ್ನ ನಾನು ಓದ್ಕೊಂಡೆ ಈ ಸತಿ ಬರ್ದೆ. ಈಗ ಸದ್ಯದಲ್ಲಿ ಯಾವ ಹುದ್ದೆಯ ಒಂದು ನಿರೀಕ್ಷೆಯಲ್ಲಿ ಇದ್ದೀರಾ ಸೂರಜ್? 2-3 ವಾರದಲ್ಲಿ ಗೊತ್ತಾಗ್ಬೋದು ಅನ್ನೋ ಒಂದು ಇದಿದೆ, ಸೂಚನೆ ಇದೆ. ಬಟ್ ಸದ್ಯಕ್ಕೆ ನಾನು IPS ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಡೆಲ್ಲಿಯಿಂದ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವೊಂದು ಅನಾಲಿಸಿಸ್ ಹೇಳಿದ ಪ್ರಕಾರ ಅದೆಲ್ಲ ಕಾಂಪ್ಲೆಕ್ಸ್ ಇರುತ್ತೆ. ಕಟ್ ಆಫ್ಸ್, ಕ್ಯಾಡರ್ ವೇಕೆನ್ಸೀಸ್, ಕ್ಯಾಟಗರಿ ವೈಸ್ ಕಟ್ ಆಫ್ಸ್ ಅದೆಲ್ಲ ಸೇರಿ ಸೊ ಸದ್ಯಕ್ಕೆ IPS ಅಂತ ಹೇಳ್ಬೋದು. ಈಗ ಸಾಧಾರಣವಾಗಿ IPS ಅಥವಾ ಬೇರೆ ಒಂದು ಸೇವೆಗಳಿಗೆ ಆಯ್ಕೆ ಆದರೂ IAS ಹುದ್ದೆ ಒಂದು ಪ್ರಯತ್ನದಲ್ಲೇ ಇರ್ತಾರೆ. ನೀವು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಬೇಕು ಅಂದ್ಕೊಂಡಿದ್ದೀರಾ? ಅಂದ್ರೆ ನನ್ಗೆ ನಿಜ ಹೇಳ್ಬೇಕಂದ್ರೆ ನಾನು ಐ ಆಮ್ ಹ್ಯಾಪಿ ವಿತ್ ಎನಿ ಆಫ್ ದ 3 ಸರ್ವಿಸ್, IAS ಇಲ್ಲ IFS ಫಾರಿನ್ ಸರ್ವಿಸ್ ಇಲ್ಲ IPS 3 ಸಿಕ್ಕಿದ್ರೆ ನಾನು ತುಂಬಾ ಖುಷಿಯಾಗೇ ಇರ್ತೇನೆ. ಯಾಕಂದ್ರೆ 3ರಲ್ಲೂ ಅಷ್ಟೇ ಸ್ಕೋಪ್ ಇದೆ. ಪಬ್ಲಿಕ್ ಇಂಟ್ರಾಕ್ಷನ್ ಮತ್ತೆ ಪಬ್ಲಿಕ್ ವೆಲ್ಫೇರ್ಗೆ ಅಷ್ಟೇ ಸ್ಕೋಪ್ ಇದೆ 3ರಲ್ಲೂ. ಆದ್ರೆ ನಾನು ಸದ್ಯಕ್ಕೆ ಆಕ್ಚುಲಿ IPS ಗಿಂತ ಮುಂಚೆ IFS ಟ್ರೈ ಮಾಡ್ತಾ ಇದೀನಿ ಈ ಸತಿ. ಸೊ ಅದನ್ನ ಸಿಕ್ಕಿದ್ರೆ ನಾನು ನಂದು ಪ್ರಯತ್ನವನ್ನ ನಿಲ್ಲಿಸ್ತೇನೆ. IPS ಸಿಕ್ಕಿದ್ರೆ ನಾನು 1 year ಇಲ್ಲ 2 years ಕೆಲಸ ಮಾಡ್ತೇನೆ. ನಂಗೆ ಇನ್ನೂ ಏಜು ಇದೆ, ಅಟೆಂಪ್ಟ್ಸು ಇದೆ. ಮಾಡ್ಬಿಟ್ಟು ಆಮೇಲೆ IAS ಬರಿತೀನಿ. ಈ ಸಿವಿಲ್ ಸರ್ವಿಸ್ ಅನ್ನುವಂಥದ್ದು ಒಂದು ರೀತಿ ಏಕ ಪರೀಕ್ಷೆ ಅಲ್ಲ, ಇದೊಂದು ರೀತಿ ಪರೀಕ್ಷೆಯ ಪರಂಪರೆ ಅಂತ, ಸರಣಿ ಅಂತ ಹೇಳ್ಬೋದು. ಇದಕ್ಕೆ ಕುಟುಂಬದ ಸದಸ್ಯರ ಸಹಕಾರ ಬಹಳ ಮುಖ್ಯ ಅಂತ ನಾವು ಕೇಳಿದ್ದೀವಿ. ನಿಮ್ಮ ತಂದೆ ತಾಯಿಯವರು, ಕುಟುಂಬದ ಸದಸ್ಯರು ಹೇಗೆ ನಿಮಗೆ ಸಹಕಾರ ಕೊಟ್ಟರು? ತಾಯಿಯ ಹೆಸರು ಗೀತಾರಾಜ್ ಅಂತ, ಮತ್ತೆ ನಮ್ಮ ತಂದೆಯ ಹೆಸರು KB ಲಿಂಗರಾಜ್ ಅಂತ. ನಾನು ಒಬ್ನೇ ಮಗ. ಸೊ ನೀವ್ ಯೋಚನೆ ಮಾಡ್ಬೋದು, ಅವರು ಎಲ್ಲಾ ತರ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಾನೇ ಕೆಲ್ಸ ಬಿಟ್ಟು ಬಂದಿದ್ದು. ಒಳ್ಳೆ ಕೆಲ್ಸ ಇತ್ತು ಡೆಲಾಯ್ಟ್ ಅಲ್ಲಿ, ಒಳ್ಳೆ ಪ್ಯಾಕೇಜು ಇತ್ತು. ಕೆಲ್ಸ ಬಿಟ್ಟು ಬಂದಾಗ ಆಯ್ತು ನೀನ್ ಓದು ಪರವಾಗಿಲ್ಲ ಅಂತ ಅಂದ್ಬಿಟ್ಟು 1 ಇಲ್ಲ ಅಂದ್ರೆ 2 ವರ್ಷ 3 ವರ್ಷ ಆಗ್ತಾ ಅಂತೂ ಸಪೋರ್ಟ್ ಮಾಡಿ ನನ್ನಲ್ಲಿ ಕಾನ್ಫಿಡೆನ್ಸ್ ನ ಇಟ್ಟಿ, ನಂಬಿಕೆನ ಇಟ್ಟಿದ್ದಕ್ಕೆ ನನಗೆ ಫಸ್ಟ್ 2 ಅಟೆಂಪ್ಟ್ಸ್ ಅಲ್ಲಿ ಫೇಲ್ ಆದಾಗ್ಲೂ ತುಂಬಾ ಜಾಸ್ತಿ ನಿರಾಶೆ ಆಗಿಲ್ಲ. ನಿರಾಶೆ ಆಗೇ ಆಗತ್ತೆ, ತಡಿಯಕ್ ಆಗಲ್ಲ ಅದನ್ನ. ಬಟ್ ಪೇರೆಂಟ್ಸ್ ಅಷ್ಟೇ ನಿಮ್ಮಷ್ಟೇ ನಿರಾಶೆ ಆಗೋಗಿದ್ರೆ ಅದು ಇನ್ನೂ ತುಂಬಾ ಜಾಸ್ತಿ ದುಃಖ ಕೊಡುತ್ತೆ. ಸೊ ಬಟ್ ಅವರು ಯಾವಾಗ್ಲೂ ನನ್ನ ಜೊತೆ ಸಾಥ್ ನಿಂತಿ ಇವತ್ತು ನಾನು ಎಕ್ಸಾಮ್ ಕ್ಲಿಯರ್ ಮಾಡಿದೀನಿ ಅಂದ್ರೆ ಅವರುನು ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ ಅಂತಾನೆ ಅನ್ನಷ್ಟೇ ಒಂದು ಸಹಕಾರ ಅವರಿಂದನೂ ಸಿಕ್ಕಿದೆ. ಮತ್ತೆ ತುಂಬಾ ಜನ ಫ್ರೆಂಡ್ಸ್, ನಾನು ಡೆಲ್ಲಿಲಿ ಇದ್ದಾಗ ನನ್ನ ಫ್ರೆಂಡ್ ವಿಶಾಲ್ ಇದ್ದ, ಜೊತೆಗೆ ಅವನು ನನ್ನ ರೂಮ್ ಮೇಟ್, ದಿನ ಆನ್ಸರ್ ರೈಟಿಂಗ್ ಮಾಡ್ತಾ ಇದ್ವಿ. ಇಲ್ಲೂ ಅಷ್ಟೇ ಸುಮಾರು ಜನ ಇಲ್ಲೂ ಫ್ರೆಂಡ್ಸ್ ಇದ್ದಾರೆ. ನಂಗೆ ಫಿನಾನ್ಷಿಯಲಿನೂ ಸಪೋರ್ಟ್ ಮಾಡಿದ್ದಾರೆ ಮೈಸೂರಲ್ಲಿ, ಬ್ಯಾಂಗ್ಳೂರಲ್ಲಿ. ಸೊ ಎಲ್ಲ ಇಟ್ ಈಸ್ ಇಂಡಿವಿಜುವಲ್, 1 ಪರ್ಸನ್. ಯಾರೋ ಒಬ್ಬ ನಾನು ಒಬ್ನೇ ಮಾಡಿದೆ UPSC ಅಂದ್ರೆ ಮೇ ಬಿ ಎಲ್ಲೋ ಒಂದ್ ಕಡೆ ಈಸ್ ಮಿಸ್ಸಿಂಗ್ ಔಟ್ ಅ ಫ್ಯೂ ಪರ್ಸನ್ ಅನ್ಸುತ್ತೆ. ಯಾಕಂದ್ರೆ ಈ ತರ ಎಕ್ಸಾಮ್ ನ ಒಂದು ಕಮ್ಯುನಿಟಿ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಓವರ್ ಆಲ್ ಬ್ಲೆಸ್ಸಿಂಗ್ಸ್ ಅಂಡ್ ಸಪೋರ್ಟ್ ಇಂದಾನೆ. ಇಲ್ಲಾಂದ್ರೆ ಎಲ್ಲ ಕಾಲೇಜರು ಇದ್ರೆ ಸುತ್ತಮುತ್ತ ಅವ್ರು ನಿಮ್ನ ಮಿಸ್ಗೈಡು ಮಾಡ್ಬೋದು. ಸೊ ಅದರಿಂದಾನೇ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ಲಿಸ್ಟ್ ಇಂದ ಆಚೆ ಆಗಿರ್ತಾರೆ. ಪಾಪ ಗೊತ್ತೇ ಆಗಲ್ಲ, ಯಾಕಂದ್ರೆ ಅವ್ರದ್ದು ಕತೆ ಆಚೆ ಬರಲ್ಲ. ಬಟ್ ಅದಕ್ಕೇನೆ ನಿಮ್ ಫ್ರೆಂಡ್ಸ್, ಸ್ನೇಹಿತರು, ಬಂಧು ಬಳಗ ಎಲ್ಲ ಸಪೋರ್ಟ್ ಇದ್ರೆ ಖಂಡಿತ ಇವತ್ತಿಲ್ಲ ನಾಳೆ ಈ ಎಕ್ಸಾಮ್ ಹೆಂಗೋ ಮಾಡಿ ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಈ ಫಲಿತಾಂಶ ಬಂದ್ಮೇಲೆ ನಿಮ್ಮ ತಂದೆ ತಾಯಿಯವರಿಗೆ ಬಹಳ ಸಂತೋಷ ಆಗಿರ್ಬೇಕು. ಹೌದು, ಖಂಡಿತ. ಅವ್ರಿಗೆ ನನ್ಗಿಂತ ಜಾಸ್ತಿ ಫೋನ್ ಕಾಲ್ಸ್ಗಳು ಬಂತು. ನಾವು ಸ್ವಂತವಾಗಿ ಓದೋದ್ರ ಜೊತೆಗೆ ಕೋಚಿಂಗ್ ಕೂಡ ಇದಕ್ಕೆ ಅವಶ್ಯಕತೆ ಇದೆಯಾ ಈ ಪರೀಕ್ಷೆಗೆ? ಸೊ ನನ್ನ ವಿಷಯದಲ್ಲಿ ನಾನು ಕೋಚಿಂಗ್ ತಗೊಂಡಿಲ್ಲ UPSCಗೆ. ಆಪ್ಷನಲ್ ಸಬ್ಜೆಕ್ಟ್ ಅಂತ ನಾವು ಮಾತಾಡ್ತಾ ಇದ್ವಿ, ಆಂಥ್ರೋಪಾಲಜಿ. ಹೌದು, ಅದಕ್ಕೆ ಕೋಚಿಂಗ್ ತಗೊಂಡೆ ಅಷ್ಟೇ ಹೊರತು ಜನರಲ್ ಸ್ಟಡೀಸ್ ತಗೊಂಡಿಲ್ಲ. ನಾನು ತಗೊಂಡ್ದೆ, ನಾನು ಅದನ್ನ ತಗೊಳ್ಳೇಬೇಕು ಕೋಚಿಂಗ್ ಅಂತ ಹೇಳಕ್ಕಾಗಲ್ಲ. ಆದ್ರೆ ಅದೇ ಸಮಯದಲ್ಲಿ ತಗೋಬೇಡಿ ಅಂತಾನು ಹೇಳಕ್ಕಾಗಲ್ಲ. ಸೊ ಅದು ನಿಮ್ದು ಪರ್ಸನಲ್ ಚಾಯ್ಸ್. ನಿಮ್ಗೆ ಓದಿ ನಿಮ್ ಪಾಡಿಗೆ ನೀವು ಆರಾಮಾಗಿ ಟೆಕ್ಸ್ಟ್ ಬುಕ್ ಓದಿ ನಿಮ್ಗೆ ಅರ್ಥ ಆಗಂಗಿದ್ರೆ. ಇಂಗ್ಲಿಷ್ ನಂದು ಸ್ವಲ್ಪ ಸ್ಟ್ರೆಂತ್ ಇರೋದ್ರಿಂದ ನನಗೆ ಅರ್ಥ ಆಗೋದ್ರಲ್ಲಿ ಏನು ಅಷ್ಟು ತೊಂದರೆ ಇರಲಿಲ್ಲ ನನಗೆ. ಅಂದ್ರೆ ಇಂಗ್ಲಿಷ್ ನಲ್ಲೇ ನೀವು ಪರೀಕ್ಷೆ ಬರೆದಿದ್ದೀರಾ? ಕರೆಕ್ಟ್. ಬೇರೆಯವರು ನಮ್ಮ ಕನ್ನಡದಲ್ಲೂ ಕೂಡ ಬರೀಬಹುದು ಅಂತೀರಿ? ಹೌದು, ಆಲ್ ದ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಎಕ್ಸಾಮ್ ಬರೀಬಹುದು. ಅದು ನಿಮ್ದು ಪರ್ಸನಲ್ ಚಾಯ್ಸ್, ನಿಮ್ಮ ಕ್ಷಮತೆ, ನಿಮ್ಮ ಸ್ಕಿಲ್ ಆ ಲ್ಯಾಂಗ್ವೇಜ್ ಅಲ್ಲಿ ಏನಿದೆ ಅದು. ಸೊ
ಸೊ ನಿಮಗೆ ಇಂಗ್ಲೀಷಲ್ಲಿ ಓದಿ ಸ್ವಲ್ಪ ಅರ್ಥ ಆಗೋದು ಕಷ್ಟ, ಯಾಕಂದ್ರೆ ಇಂಗ್ಲಿಷ್ ಮೀಡಿಯಮಲ್ಲಿ ಬರೆಯೋದು ಸ್ವಲ್ಪ ಈಸಿ ಆಕ್ಚುಲಿ. ಈ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ಬ್ಯೂರೋಕ್ರೆಟಿಕ್ ಲ್ಯಾಂಗ್ವೇಜ್, ಸ್ಪೀಡ್ ಇರುತ್ತೆ. ಕನ್ನಡದಲ್ಲಾದ್ರೆ ಸ್ವಲ್ಪ ಹುಡುಕ್ಬೇಕಾಗುತ್ತೆ ಪದಗಳನ್ನ. ಬಟ್ ಅಂತೂ ನೀವು ಕನ್ನಡದಲ್ಲಿ ಬರಿಬೋದು ಅಂದ್ರೆ ಖಂಡಿತ ಬರಿಬೋದು. ಸುಮಾರು ಜನ ಕ್ಲಿಯರ್ ಮಾಡಿದ್ದಾರೆ. ಈ ಸತಿ ಶಾಂತಪ್ಪರು ಗುರ್ಬಾರು ಅಂತ ಅವ್ರು ಇದ್ದಾರೆ, 600 ಸ್ವಲ್ಪ ರ್ಯಾಂಕ್. ಹೌದು, ಅವ್ರು ಕನ್ನಡದಲ್ಲೇ ಬರ್ದಿ ಕ್ಲಿಯರ್ ಆಗಿರೋದು. ಆತರ ಏನು ಫಿಕ್ಸ್ಡ್ ಆತರ ಏನು ಇಲ್ಲ. ಇನ್ನು ಮುಂದೆ ಈ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನ ಬರೀಬೇಕು ಅಂದ್ಕೊಂಡ್ರು ಅಂತವ್ರಿಗೆ ನಿಮ್ಮ ಕಿವಿ ಮಾತು ಏನು ಅಂತೀರಿ? ಕಿವಿ ಮಾತು ಏನು ಅಂದ್ರೆ ಅದೇ ಹೆಂಗ್ ಓದೋದು, ಸಜೆಷನ್, ಮೋಟಿವೇಶನ್ ಎಲ್ಲ ಅದು ನಿಮ್ಮಲ್ಲೇ ಇದೆ. ಸುಮಾರು ಜನ ಟಾಪರ್ಸ್ ಇದಾರೆ, ಅದಕ್ಕೆ ಬೆಟರ್ ಪೀಪಲ್. ಬಟ್ ನಾನೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ UPSC ನೇ ಎಂಡ್ ಅನ್ಕೋಬೇಡಿ. UPSC ಇಸ್ ಜಸ್ಟ್ ಅ ಮೀನ್ಸ್ ಟು ಅನ್ ಎಂಡ್. ಮಾಡ್ಬೇಕು ಅಂದ್ರೆ ನೀವು ಕಂಟಿನ್ಯೂ ಮಾಡ್ತಾನೆ ಇರಿ, ಯಾವತ್ತು ಗಿವ್ ಅಪ್ ಮಾಡಬೇಡಿ ನಿಮ್ದು ಅಟೆಂಪ್ಟ್ಸ್ ಅಲ್ಲಿ. ಬಟ್ ನಿಮ್ಗೆ ನೀವು 2 ಅಟೆಂಪ್ಟ್ಸ್ ಕೊಟ್ಕೊಳ್ಳಿ. 2 ಅಟೆಂಪ್ಟ್ಸ್ ಕೊಟ್ಟು ನಿಮ್ಗೆ ಫಲಿತಾಂಶ ಸಿಕ್ಕಿದ್ರೆ ತುಂಬಾ ಖುಷಿ. ಆದ್ರೆ ಸಿಕ್ಕಿಲ್ಲ ಅಂದ್ರೆ ಯಾವತ್ತು ಒಂದು ಪ್ಲಾನ್ ಬಿ ಇಟ್ಕೊಳ್ಳಿ. ಸುಮಾರು ಸ್ಟೇಟ್ ಎಕ್ಸಾಮ್ಸ್ ಇರ್ತವೆ, KS ಇಂದ ಹಿಡ್ದು KAS, ಅಕೌಂಟಿಂಗ್ ಸರ್ವಿಸ್, PWD, ರೈಲ್ವೆ, RRB, RBI, SSC, CGL, ನಮ್ದು ACIO ಎಕ್ಸಾಮು, ಸುಮಾರು ಹಲವಾರು ಎಕ್ಸಾಮ್ಸ್ ಇದೆ. ಒಂದಲ್ಲ ಎರಡಲ್ಲ. ನೀವು 1, 2, 3 ಬರೆಯಕ್ ಶುರು ಮಾಡ್ತಾ ಫ್ರೆಂಡ್ಸ್ ಆಗ್ತಾ ನಿಮ್ಗೆ ಎಲ್ಲ ಎಕ್ಸಾಮ್ಸ್ ಗೊತ್ತಾಗಕ್ ಶುರು ಆಗುತ್ತೆ. ಮಾಡ್ಕೊಂಡೆ ನೀವು ನಾನ್ ಮಾಡಿದ ತರ ಈಗ ಹೆಂಗೆ ನಾನು ಇನ್ಸ್ಪೆಕ್ಟರ್ ಆಗಿದ್ನೋ ಹಂಗೇನೆ ನೀವು ಏನೋ ಒಂದು ಮಾಡ್ತಾ ಹಂಗೆ ಸಮಾಜಕ್ಕೂ ಕಾಂಟ್ರಿಬ್ಯೂಟ್ ಮಾಡ್ತಾ ಕೆಲಸ ಮಾಡ್ಕೊಂಡು ಹಂಗೆ ನೀವು ಓದ್ಕೊಂಡು ನಿಮ್ದು ಅಟೆಂಪ್ಟ್ಸ್ ಮುಗಿಯೋ ತನಕನೂ ನೀವು ಪ್ರಯತ್ನ ಪಡ್ಬೋದು. ಯಾಕಂದ್ರೆ ಮೋಟಿವೇಶನ್ ನಿಮ್ಮಲ್ಲಿ ಫೈನ್ ಆಗಿದ್ರೆ ಮಾಡ್ಲೇಬೇಕು ಅಂತ ನೀವು ಕೆಲಸದಲ್ಲೂ ಸಮಯ ಹುಡುಕ್ತೀರ. ಯಾಕಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು ಸೀರಿಯಸ್ ಕ್ಯಾಂಡಿಡೇಟ್ ಆಗಿದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನೇನ್ ಬೇಸಿಕ್ ಓದ್ಬೇಕು ಅದೆಲ್ಲ ಓದಿರ್ತೀರ. ಅದ್ರ ಮೇಲೆ ಜಾಸ್ತಿ ಏನಿರುತ್ತೆ ಅಂದ್ರೆ ದಿನ ವಿಷಯಗಳು, ನ್ಯೂಸ್, ಅದನ್ನ ಸ್ವಲ್ಪ ಓದ್ಕೋಬೇಕಾಗುತ್ತೆ, ಬ್ರಷ್ ಅಪ್ ಮಾಡ್ಕೋಬೇಕಾಗುತ್ತೆ. ಸೊ ಈ ತರ ನೀವು ಅಟೆಂಪ್ಟ್ ಮಾಡ್ಬೋದು. ಅಂದ್ರೆ ಇಷ್ಟೆಲ್ಲ ಸಿಲೆಬಸ್ ಇರುತ್ತೆ, ಬೇರೆ ಬೇರೆ ವಿಷಯಗಳನ್ನೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಇದನ್ನೆಲ್ಲ ನಾವು ಈ ಸಿಲೆಬಸ್ನ ಕವರ್ ಮಾಡಬೇಕು ಅಂದ್ರೆ ಎಷ್ಟು ವರ್ಷ ತಯಾರಿ ನಡೆಸಬೇಕಾಗತ್ತೆ? ದಿನಕ್ಕೆ ಎಷ್ಟು ಗಂಟೆ ಓದ್ಬೇಕಾಗತ್ತೆ? ನಾನ್ 3ನೇ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿರೋದ್ರಿಂದ ನನಗೆ ತುಂಬಾ ಟೈಮ್ ಇತ್ತು. ಸೊ ನಂಗೆ ಟೈಮ್ ಲೈನ್ ಹೇಳ್ಬೇಕು ಅಂದ್ರೆ 1.5 years ಅಲ್ಲಿ ನೀವು ಕರೆಕ್ಟ್ ಆಗಿ ಕ್ಲಿಯರ್ ಮಾಡ್ಕೊಂಡ್ಬಿಡೋದು. ಅಂದ್ರೆ ನೀವು ಈ ಮಾರ್ಚ್ 2024 ಓದಕ್ ಶುರು ಮಾಡ್ಕೊಂಡ್ರೆ ನೀವು ಮುಂದಿನ ವರ್ಷ ಬರೋ 2025 ಪ್ರಿಲಿಮ್ಸ್ ರೆಡಿ ಇರ್ತೀರ. ಒಂದು ವರ್ಷ ಕನಿಷ್ಠ, 1 ವರ್ಷ ಮೇಲೆ 1-2-3 ತಿಂಗಳು ಬೇಕಾಗ್ಬೋದು. ಮತ್ತೆ ನಾನು ಬಂದು ಕೆಲಸ ಮಾಡಕ್ಕಿಂತ ಮುಂಚೆ 8 ರಿಂದ 9 ಗಂಟೆ ಓದ್ತಾ ಇದ್ದೆ. ಕೆಲಸ ಮಾಡುವಾಗ 4 ಗಂಟೆ ಓದ್ತಾ ಇದೆ. 4 ಗಂಟೆ ಸಿಗ್ತದೆ ನಂಗಷ್ಟೇ, 4-4.25 ಗಂಟೆ. ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮೇನ್ಸ್ ಇದ್ದಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ ಓದೋದು, ಅದು ಇದ್ದೇ ಇದೆ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಗಂಟೆ ಓದ್ಬೇಕಾಗತ್ತೆ ಕನಿಷ್ಠ? ಕನಿಷ್ಠ ಅದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಂದು ರೀಡಿಂಗ್ ಸ್ಪೀಡ್ ಫಾಸ್ಟ್ ಇರೋದ್ರಿಂದ ಇಬ್ರದ್ದು ಟಾರ್ಗೆಟ್ ಅಷ್ಟೇ ಇರ್ತದೆ. ಇಬ್ರು ಜೊತೆಗೆ ಓದೋದ್ರಿಂದ ಇಬ್ರು ಟಾರ್ಗೆಟ್ ಇಷ್ಟು ಯೂನಿಟ್ಸ್ ಅಂತ ಇಲ್ಲ ಇರೋದು. ನಾನು 8 hour ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೆ, ಕೆಲವೊಬ್ರು 9-10 hour ಆ ತರ. ಬಟ್ ಕನಿಷ್ಠ ಆವ್ರೇಜ್ ಆಗಿ ಎಲ್ಲಾರು ನನಗೂ ಗೊತ್ತಿರೋರು ಸೆಲೆಕ್ಟ್ ಆಗಿರೋರೆಲ್ಲ 10 ರಿಂದ 11 ಗಂಟೆ ಓದ್ತಾರೆ. ಮತ್ತೆ ಇವತ್ತು ಅಂತರ್ಜಾಲ ತಾಣಗಳು ಎಲ್ಲ ಸಾಕಷ್ಟು ಇದಾವೆ ಈ ಪರೀಕ್ಷೆಗೆ ಮಾಹಿತಿ ಒದಗಿಸುವಂಥವು. ಅವನ್ನ ನಾವು ಎಷ್ಟರ ಮಟ್ಟಿಗೆ ಬಳಸ್ಕೋಬಹುದು ಅಂತೀರಿ? ಈಗ ನೇರವಾಗಿ ಕೆಲವರು ತರಬೇತಿಗೆ ಹೋಗೋದಕ್ಕೆ ಆಗೋದಿಲ್ಲ, ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು. ಇವರು ಅಂತರ್ಜಾಲದಲ್ಲಿ ಹೇಗೆ ಈ ವಿಷಯಗಳೆಲ್ಲ ಪಡ್ಕೋಬಹುದು ಅಂತೀರಿ? ಈಗ ಜಿಯೋನು ಬಂದು ಎಲ್ಲಾರ ಕೈಯಲ್ಲೂ ಏನಿಲ್ಲ ಅಂದ್ರೂ ಇಂಟರ್ನೆಟ್ ಇರೋ ಫೋನ್ ಇದೆ ಅಂತ ಅನ್ಕೋಬಹುದು. ಸೊ ಇಂಟರ್ನೆಟ್ ಇಂದ ನಾವು ತುಂಬಾ ಯೂಸ್ ಮಾಡ್ಕೋಬಹುದು. ಈಗ ವಿಷನ್ IAS ಅಂತ ಇದೆ, ಅದ್ರದ್ದು ಕರೆಂಟ್ ಅಫೇರ್ಸ್ ಮಂತ್ಲಿ ಮ್ಯಾಗಝಿನ್ ಫ್ರೀ ಆಗಿ ಬಿಡ್ತಾರೆ ಅವ್ರ ವೆಬ್ಸೈಟ್ ಅಲ್ಲಿ. ವಿಷನ್ IAS ಕರೆಂಟ್ ಅಫೇರ್ಸ್ ಮಂತ್ಲಿ ಅಂತ ಕೊಟ್ರೆ ಬರುತ್ತೆ. 1 2 ತುಂಬಾ ಇದು ಯೂಟ್ಯೂಬ್ ಅಲ್ಲಿ ಚಾನೆಲ್ಗಳಿದಾವೆ, ವೀಕ್ಷಕರು ಬೇಕಂದ್ರೆ ಬರ್ಕೋಬಹುದು. ಮೊದಲನೇದಾಗಿ ಸ್ಟಡಿ IQ ಇದೆ, 2ನೇದಾಗಿ ಸನ್ಸೆಟ್ TV ಇದೆ, 3ನೇದಾಗಿ ಸ್ಲೀಪಿ ಕ್ಲಾಸಸ್ ಇದೆ, 4ನೇದಾಗಿ ಆಮೇಲೆ ಬೇರೆ ಬೇರೆ ವಿಚಾರ ಅಂತಗಳನ್ನ ಹೇಳ ಅಂತ ಕೆಲವೊಂದು ನ್ಯೂಸ್ ಚಾನೆಲ್ಸ್ಗಳು ನೋಡ್ಬೋದು. ವಿಯಾನ್, ಫಸ್ಟ್ ಪೋಸ್ಟ್, ದ ಪ್ರಿಂಟ್, ಸುಮಾರು ಚಾನೆಲ್ಸ್ಗಳು ಇದಾವೆ. ಅಮಿತ್ ಸೇನ್ ಗುಪ್ತಾ ಜಿಯೋಗ್ರಫಿಗೆ, ಮೃಣಾಲ್. ಸೊ ಇದೆಲ್ಲ ನೀವು ನೋಡ್ತಾ ನೋಡ್ತಾ ನಿಮ್ಗೇನೆ ಯೂಟ್ಯೂಬ್ನು ರೆಕಮೆಂಡ್ ಮಾಡ್ತಾ ಶುರು ಆಗುತ್ತೆ. ಆಮೇಲೆ ನಿಮ್ಗೆ ಏನ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, UPSC ಸಿಲೆಬಸ್ ಅಲ್ಲಿ ಏನಿದೆಯೋ ಅದನ್ನೇ ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿ ಅದ್ರ ಮುಂದೆ UPSC ಅಂತ ಕೊಟ್ರೆ ನಿಮ್ಗೆ ಹಲವಾರು ವೆಬ್ಸೈಟ್ಸ್ಗಳು ಬರ್ತವೆ. ಅದ್ರ ಮೂಲಕ ಒಳ್ಳೆ ಅಧ್ಯಯನ ಮಾಡೋಕೆ ಸಾಧ್ಯ ಆಗುತ್ತೆ.
ಹೌದೌದು, ಖಂಡಿತ. ಸುಮಾರು ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಟರ್ನಲ್ ಸೆಕ್ಯೂರಿಟಿ, ಆರ್ಮ್ಡ್ ಫೋರ್ಸಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ಗವರ್ನೆನ್ಸ್, ಅಗ್ರಿಕಲ್ಚರ್, ಅದಕ್ಕೆಲ್ಲ ಏನ್ ಸಪ್ರೇಟ್ ರಿಸೋರ್ಸಸ್ ಇರಲಿಲ್ಲ. ಎಷ್ಟು ಗೂಗಲ್ ಮಾಡಿ 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 ಪಡೆದಿದಂಥದ್ದು, ಆರಾಮಾಗಿ ಪಡಿಬಹುದು. ಈಗ ಎಲ್ಲರೂ ಅಷ್ಟು ಮಾಡೋ ಅಂತ ಸಕ್ಷಮರು ಇದ್ದಾರೆ, ಎಲ್ಲ ಆಸ್ಪಿರೆಂಟ್ಸ್ಗಳು ಇದ್ದಾರೆ, ಗೊತ್ತಿದೆ ಅವ್ರಿಗೆ. ತುಂಬ ಸಂತೋಷ ಸೂರಜ್, ತಾವು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ರ್ಯಾಂಕನ್ನು ಗಳಿಸಿದ್ದೀರಾ, ಮತ್ತು ಇವತ್ತು ಹುದ್ದೆಯ ಒಂದು ನಿರೀಕ್ಷೆಯಲ್ಲೂ ಕೂಡ ಇದ್ದೀರಾ. ನಿಮ್ಮ ಸೇವೆ ನಮ್ಮ ಜನಗಳಿಗೆ, ದೇಶಕ್ಕೆ ಲಭ್ಯವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ನೀವು ನಿಮ್ಮ ಅನುಭವವನ್ನು ನಮ್ಮ ಬೇರೆ ಯುವ ಜನರ ಜೊತೆಯಲ್ಲೂ ಕೂಡ ಹಂಚ್ಕೊಂಡಿದ್ದೀರಾ. ಯಾವ ರೀತಿ ಪರೀಕ್ಷೆಗೆ ತಯಾರಿ ಮಾಡಬೇಕು, ಹೇಗೆ ಎದುರಿಸಬೇಕು ಈ ಪರೀಕ್ಷೆಯನ್ನು ಅನ್ನೋದ್ರ ಬಗ್ಗೆ. ನಿಮಗೆ ಆಕಾಶವಾಣಿ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು, ಮತ್ತು ನಮ್ಮ ಶ್ರೋತೃಗಳ ಪರವಾಗಿಯೂ ಕೂಡ ತುಂಬ ಧನ್ಯವಾದಗಳು ಸೂರಜ್. ಧನ್ಯವಾದಗಳು ಜಗದೀಶ್, ಥ್ಯಾಂಕ್ ಯು. ಇದುವರೆಗೆ ಕೇಂದ್ರ ಲೋಕಸೇವಾ ಆಯೋಗ ನಡೆಸುವ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ರ್ಯಾಂಕ್ ಗಳಿಸಿರುವ ಕೊಡಗು ಜಿಲ್ಲೆ ವಿರಾಜಪೇಟೆಯ ಸೂರಜ್ ಕೆಎಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.